ಜಡ್ಜಸ್ ಬರ್ತಾ ಇದ್ದಾರೆ, ದಯವಿಟ್ಟು ಎಲ್ಲರೂ ಈ ಕಡೆ ಬರಬೇಕಾಗಿ ಕೇಳ್ಕೊಳ್ತೀನಿ. ಸಾವಿತ್ರಿ, नमस्कार. ಕಾರ್ಯಕ್ರಮಕ್ಕೆ ಎಲ್ಲರನ್ನೂ ಆತ್ಮೀಯವಾಗಿ ಸ್ವಾಗತಿಸುತ್ತಿದ್ದೇನೆ. ಜುಲೈ ತಿಂಗಳು ಅಂದರೆ ಮಳೆಗಾಲದ ದಿನಗಳು. ಮಳೆಯ ರಭಸಕ್ಕೆ ಮರ ಗಿಡ ಎಡ
ಈಗ ಕಾಲ ಬದಲಾಗಿದೆ. ಎಲ್ಲ ತಿಂಡಿಗಳು, ಮಕ್ಕಳ ಸಂಖ್ಯೆಗಳೆಲ್ಲವೂ ವರ್ಷವಿಡೀ ಸುಲಭದಲ್ಲಿ ಕೈಗೆಟುಕುವ ಸಮೃದ್ಧಿ ಕಾಲ. ಭೂಮಿಗೆ ಇಳಿಯುವ ಮಳೆಯಲ್ಲಿ ಅದೇನೋ ಮಾಂತ್ರಿಕ ಶಕ್ತಿ ಇದೆ. ಈ ಹಿತವಾದ ಅನುಭವವನ್ನು ಇನ್ನಷ್ಟು ಮಧುರವಾಗಿಸಲು ಇಂದು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಮಳೆಗಾಲದ ತಿಂಡಿಗಳು ಅಂತ ಮಾಡಲಿಲ್ಲ, ಏಕೆಂದರೆ ಅದು ಕೆಲವೇ ತಿಂಡಿಗೆ ಸೀಮಿತ ಆಗ್ತದೆ. ಜೂನ್ 22ರ ಇಸ್ರೋದ ಮಾಜಿ ಅಧ್ಯಕ್ಷರಾದ ಡಾಕ್ಟರ್ ಕಿರಣ್ ಕುಮಾರ್ ಅವರೊಂದಿಗೆ ಸಂವಾದ. ಈ ಕಾರ್ಯಕ್ರಮ ಮುಗಿದು ಸ್ವಲ್ಪ ರಿಲ್ಯಾಕ್ಸ್ ಆಗಿದೆ. ಈ ಕಾರ್ಯಕ್ರಮ ಯಶಸ್ವಿಯಾಗಲು ಸಹಕರಿಸಿದ ಎಲ್ಲರಿಗೂ ಕೃತಜ್ಞತೆಗಳು. ಜೂನ್ 22ರ ಇಸ್ರೋದ ಕಾರ್ಯಕ್ರಮದ ಬಗ್ಗೆ ಕುಮಾರಿ ತನ್ವೀರಾವ್ ಅವರ ತಂದೆ BH ಹರಿಪ್ರಸಾದ್ ರಾವ್ ಅವರು ಫೇಸ್ಬುಕ್ನಲ್ಲಿ ಹಾಕಿದ ಕಮೆಂಟ್ ಓದಿ ತುಂಬಾ ಸಂತೋಷ ಆಯಿತು. ನಿಮ್ಮ ಸ್ಫೂರ್ತಿದಾಯಕ ಮಾತುಗಳಿಂದ ನಮ್ಮ ಉತ್ಸಾಹ ಹಿಮ್ಮಡಿಯಲ್ಲಿದೆ. ಸರ್, ನಿಮ್ಮ ಮನೆಗೆ ನಮ್ಮೆಲ್ಲರ ನಮನ. ಕೂಟ ಮಹಾಜಗತ್ತಿನ ಅಧ್ಯಕ್ಷರಾದ ಶ್ರೀ ಶ್ರೀಧರ್ ಬಳ್ಳ ಅವರು ಕೂಡ ಈ ಕಾರ್ಯಕ್ರಮದ ಬಗ್ಗೆ ಮೆಚ್ಚುಗೆ ಮಾತನಾಡಿದ್ದಾರೆ. ಅವರಿಗೂ ಕೃತಜ್ಞತೆ ಸಲ್ಲಿಸ್ತಾ ಇದ್ದೇನೆ. ಮಾಜಿ ಅಧ್ಯಕ್ಷರಾದ ಡಾಕ್ಟರ್ ಕಿರಣ್ ಕುಮಾರ್ ಅವರು ಕಾರ್ಯಕ್ರಮ ಮುಗಿಸಿ ಇಲ್ಲಿಂದ ಬೆಂಗಳೂರಿಗೆ ತೆರಳಿದ ಮೇಲೆ ಒಂದು ಪತ್ರ ಬರೆದಿದ್ದಾರೆ. ಅದನ್ನು ಇಲ್ಲಿ ಓದುತ್ತಿದ್ದೇನೆ. 4 ಲೈನಷ್ಟೇ. Dear Kathleen Bide, thanks a lot for providing an opportunity to participate in the event and interact with the students. I thoroughly enjoyed my visit. The painstaking efforts that had culminated in such a well-organized event deserve to be complimented. Wishing you and your team continued fruitful outcomes in the untiring efforts of making a difference to the society. With regards, Kiran Kumar. ಇಂದಿನ ಮುಖ್ಯ ಆಕರ್ಷಣೆ BH ತನ್ವೀರಾವ್ ಅವರ ನೃತ್ಯ ಕಾರ್ಯಕ್ರಮ. ಅವರ ನೃತ್ಯದ ಬಗ್ಗೆ ನೋಡುವಾಗ ನನಗೆ ಬೇಲೂರಿನ ಶಿಲಾಪಾಲಿಕೆ ನೆನಪಾಗುತ್ತದೆ. ಒಂದೊಂದು ಪೋಸ್ಟ್ ಕೂಡ ಕಡೆದಿಟ್ಟ ಹಾಗಿದೆ. ಹುಟ್ಟು ಪ್ರತಿಭೆ ತನ್ವೀರಾವ್ ಅವರ ನೃತ್ಯ ವೈಭವ ನೋಡಲು ಎಲ್ಲರೂ ಕಾತರಾಗಿದ್ದೇವೆ. ತನ್ವೀರಾವ್ ಅವರೇ, ನೀವು ನಮ್ಮ ಮಂಗಳೂರಿನ ಹೆಮ್ಮೆಯ ಮಗಳು. ನಿಮ್ಮ ಬಿಡುವಿರದ ಕಾರ್ಯಕ್ರಮಗಳ ನಡುವೆ ಇಂದು ಇಲ್ಲಿ ಕಾರ್ಯಕ್ರಮ ನೀಡಲು ಆಗಮಿಸಿದ ನಿಮಗೆ ಎಲ್ಲರ ಪರವಾಗಿ ಹೃತ್ಪೂರ್ವಕ ಸ್ವಾಗತ. ಶ್ರೀಮತಿ ಮಿತ್ರಾರಾವ್ ಅವರು ಅವರ ಪರಿಚಯವನ್ನು ಮಾಡಿಕೊಟ್ಟಿದ್ದಾರೆ. ತನ್ವೀರಾವ್ ಅವರ ತಂದೆ ತಾಯಿ BH ಹರಿಪ್ರಸಾದ್ ರಾವ್ ಹಾಗೂ ಶ್ರೀಮತಿ ಸ್ವರ್ಣಗೌರಿ ಅವರು ಆಗಮಿಸಿದ್ದಾರೆ. ಅಲ್ಲದೆ ಅವರ ಅಜ್ಜಿ ನಮ್ಮ ಸದಸ್ಯೆ ಶ್ರೀಮತಿ ಲೀಲಾವತಿ ರಾವ್ ಅವರು. ಅವರೆಲ್ಲರಿಗೂ ಕೂಡ ಹಾರ್ದಿಕ ಸ್ವಾಗತ. ಈ ನೃತ್ಯ ಕಾರ್ಯಕ್ರಮ ನಡೆಯಲು ಮುಖ್ಯ ಕಾರಣಕರ್ತೆ ನಮ್ಮ ಕಾರ್ಯಕಾರಿ ಸಮಿತಿಯ ಸದಸ್ಯೆ ಶ್ರೀಮತಿ ರೂಪಲಕ್ಷ್ಮಿ ಹರೀಶ್ ಅವರು. ನಿಮಗೆ ಎಲ್ಲರ ಪರವಾಗಿ ಹಾಗೂ ನನ್ನ ವೈಯಕ್ತಿಕ ಕೃತಜ್ಞತೆಗಳು. ಗೌರವಿಸಲು ಅರ್ಹರಾದ ಇಂದಿನ ಗೌರವ ಉಪಸ್ಥಿತಿಯ ಸ್ಥಾನವನ್ನು ಅಲಂಕರಿಸಿದ ಮಾಜಿ ಅಧ್ಯಕ್ಷೆ ಸರಳರಾವ್ ಹಾಗೂ ಕರ್ನಾಟಕ ಬ್ಯಾಂಕ್ನ ನಿವೃತ್ತ ಚೀಫ್ ಮ್ಯಾನೇಜರ್ P. ಶೋಭಾರಾವ್ ಅವರ ಬಗ್ಗೆ ಒಂದೆರಡು ಮಾತುಗಳನ್ನು ಹಾಕ್ತಾ ಇದ್ದೇನೆ. ಮಾಜಿ ಅಧ್ಯಕ್ಷೆ ಸರಳರಾವ್ ಅವರು ಎಲ್ಲರಿಗೂ ಚಿರಪರಿಚಿತರು. ಸಮತಾ ಮಹಿಳಾ ಬಳಗದ ಮೊದಲ ಕಾರ್ಯದರ್ಶಿಯಾಗಿ 4ನೇ ಅಧ್ಯಕ್ಷೆಯಾಗಿ ಕಾರ್ಯನಿರ್ವಹಿಸಿದವರು. ಜೊತೆ ಕಾರ್ಯದರ್ಶಿಯಾಗಿ ಮೊದಲಿಗೆ ಪದಾಧಿಕಾರಿ ಸ್ಥಾನವನ್ನು ಅಲಂಕರಿಸಿ ಹಂತ ಹಂತವಾಗಿ ಮೇಲೆ ಸಾಗುವ ಕ್ರಮವನ್ನು ತಂದ ಕ್ರೆಡಿಟ್ ಇವರಿಗೆ ಸಲ್ಲುತ್ತದೆ. ಮುಖ್ಯವಾಗಿ ಈ ಸಂಘದ ಸ್ಥಾಪಕರಲ್ಲೊಬ್ಬರು. ಈಗಲೂ ಸರಳಕ್ಕ ನಮಗೆಲ್ಲರಿಗೂ ಹಿರಿಯಕ್ಕನಾಗಿ ಇಲ್ಲಿನ ಸಮಸ್ಯೆಗಳಿಗೆ ಸ್ಪಂದಿಸುತ್ತಿದ್ದಾರೆ. ಹೆಚ್ಚಿನ ಕಾರ್ಯಕ್ರಮಗಳಿಗೆ ತಪ್ಪದೆ ಭಾಗವಹಿಸಿ ಮೆಚ್ಚುಗೆ ವ್ಯಕ್ತಪಡಿಸಿ ಬೆನ್ನು ತಟ್ಟುತ್ತಿದ್ದಾರೆ. ಕಾಲ ಕಾಲಕ್ಕೆ ಸಲಹೆ ಸೂಚನೆಗಳನ್ನು ನೀಡುವ ಮಾರ್ಗದರ್ಶಿ ಕೂಡ. ಹೀಗೆ ಆರೋಗ್ಯವಂತರಾಗಿ ನಮ್ಮೊಂದಿಗೆ ಹಲವು ಕಾಲ ಇರುವಂತಾಗಲಿ. ಸರಳಕ್ಕ ಎಲ್ಲರ ಪರವಾಗಿ ನಿಮಗೆ ಸ್ವಾಗತ. ಅತಿಥಿಗಳಿಗೆ ಹೂ ನೀಡಿ ಶಾಲು ಗೌರವಿಸುತ್ತಾರೆ ಅಧ್ಯಕ್ಷೆ ಶ್ರೀಮತಿ ಕಾಟೇರಿ ಪಡೆಯವರು. ಮೊದಲಿಗೆ ಸ್ಥಾಪಕ ಸದಸ್ಯರಾದ ಶ್ರೀಮತಿ ಸರಳರಾವ್.
ನೃತ್ಯ ಕಲಾವಿದೆ ಕುಮಾರಿ ತನ್ವೀರ ಅವರಿಗೆ ಗುಲಾಬಿ ಹೂ ನೀಡಿ ಈಗ ಇಂದಿನ ನೃತ್ಯ ಕಾರ್ಯಕ್ರಮವನ್ನು ನಡೆಸಿಕೊಡಲಿರುವ ಕಲಾವಿದೆ ಕುಮಾರಿ PH ತನ್ವೀರ ಅವರಿಗೆ ಸನ್ಮಾನ ಕಾರ್ಯಕ್ರಮ. ಅವರ ಮಾತಾಪಿತೃಗಳಾದ ಶ್ರೀಯುತ BN ಹರಿಪ್ರಸಾದ್ ಹಾಗೂ ತಾಯಿ ಶ್ರೀಮತಿ ಸ್ವರ್ಣಗೌರಿ ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ಳುತ್ತೇನೆ. ಹಾಗೆಯೇ ಅವರ ಅತ್ತೆ ರೂಪಲಕ್ಷ್ಮಿ ಹರೀಶ್ ಅವರು ಬರಬೇಕಾಗಿ ಕೇಳಿಕೊಳ್ಳುತ್ತೇನೆ. ಗೌರವಾಧ್ಯಕ್ಷರು ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ಳುತ್ತೇನೆ. ಸಮತಾದ ಗೌರವಾಧ್ಯಕ್ಷೆ ಶ್ರೀಮತಿ ವಿಜಯಲಕ್ಷ್ಮಿ ಆರ್ ರಾವ್ ಅವರು ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ಳುತ್ತೇನೆ. ವೇದಿಕೆಯ ಮೇಲೆ ಉಪಸ್ಥಿತರಿರುವ ಸಮತಾ ಬಳಗದ ಅಧ್ಯಕ್ಷರಾದ ಶ್ರೀಮತಿ ಕಾಂತೇರಿ ಬೀಡೆ, ಶ್ರೀಮತಿ ಸರಳಾ ರಾವ್, ಶ್ರೀಮತಿ ವಿಜಯಲಕ್ಷ್ಮಿ ರಾವ್ ಹಾಗೂ ನನ್ನ ಬಹಳ ದೊಡ್ಡ ಫ್ಯಾನ್ ಇರೋದು ಕುಮಾರಿ BH ತನ್ವೀರಾವ್ ಹಾಗೂ ಅವರ ತಾಯಿ ಸ್ವರ್ಣಗೌರಿ, ನನ್ನ ಫ್ರೆಂಡ್. ಆದ್ರೆ ಬಹಳ ವಿನಯವಂತರು. ತನ್ನ ಮಗಳು ಇಷ್ಟು ಸಾಧನೆ ಮಾಡಿದ್ದಾಳೆ ಅಂತ ಅನ್ನೋದನ್ನು ಒಂದು ವಿಷಯ ಹೇಳಿಲ್ಲ. ಅವರ ಮಗ ಮತ್ತೆ ನನ್ನ ಮಗ ಒಂದೇ ಸ್ಕೇಟಿಂಗ್ ಕ್ಲಾಸ್ಗೆ ಹೋಗ್ತಾ ಇದ್ವಿ ಕದ್ರಿಯಲ್ಲಿ. ಎಷ್ಟೋ ದಿನ ನಂತರ ಎಲ್ಲ ಫೋಟೋ ತೋರಿಸ್ತಾರೆ ಮಗಳದು. ಇವ್ರಿಗಿಂತ ಹೆಚ್ಚು ನಾನು ಎಕ್ಸೈಟ್ಮೆಂಟ್, ನನಗೆ ಬಹಳ ಖುಷಿ. ಯಾಕಂದ್ರೆ ಅವಳದು ಇಡೀ ಫುಟ್ ಪ್ರಿಂಟ್ಸ್ ಸಣ್ಣದ ಇರುವಾಗಲಿಂದ ಅವಳು ಅಚೀವ್ ಮಾಡಿದ್ದು, ಅವಳ ಮೂವಿಯನ್ನ ನೋಡಿದ್ವಿ. ಅವಳದು ಮೋಹಕವಾದ ನಗು, ಅವಳ ಎಕ್ಸ್ಪ್ರೆಷನ್ಸ್ ದೊಡ್ಡ ಅಭಿಮಾನಿ ನಾನು. ಹಾಗೆ ಅವರ ಬಹಳ ಹೆಮ್ಮೆ ಪಡುವಂತ ಅವರ ಮಾತಾಪಿತೃಗಳಾದ BH ಹರಿಪ್ರಸಾದ್, ಸ್ವರ್ಣಗೌರಿ ಹಾಗೂ ನಮ್ಮ ಸಭೆಯಲ್ಲಿ ಕುಳಿತಿರುವ ನಮ್ಮ ಸಮತಾ ಸಹೋದರಿಯರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು. ಈ ದಿನ ಇವರ ಬಯೋಡೇಟಾ ಪರಿಚಯವನ್ನು ಮಾಡಲಿದ್ದೇನೆ. ತುಂಬಾ ಉದ್ದ ಉಂಟು, ತುಂಬಾನೇ ಉದ್ದ ಉಂಟು. ಎಷ್ಟು ಹೆಮ್ಮೆ ಪಡ್ಬೋದು ಅವ್ರ ತಂದೆ ತಾಯಿ. ನಾನೀಗ ಸ್ಥಾನದಲ್ಲಿ ನಿಂತ್ಕೊಂಡು ಯೋಚನೆ ಮಾಡಿದೆ, ಇಷ್ಟು ಒಂದು ತಂದೆ ತಾಯಿ ಅವರಿಗೆ ಇಷ್ಟು ಸಣ್ಣ ಎಳೆ ವಯಸ್ಸಿನಲ್ಲಿ ಅವರು ಸಾಧನೆ ಮಾಡಿ ಶುರು ಮಾಡಿದ್ದಾರೆ. ನಾವೆಲ್ಲ ಈಗ ಎಷ್ಟು ವರ್ಷ ಮಿಡ್ಲ್ ಏಜ್ ಅಲ್ಲಿ ಸ್ಟಾರ್ಟ್ ಮಾಡ್ತೀವಿ ನಮ್ದು ಸಾಧನೆ. ಸಿನ್ಸ್ ಚೈಲ್ಡ್ಹುಡ್ ಅವರು ಚಂದ್ರದಲ್ಲಿ ಇದು ಅವರ ಸಾಧನೆಯನ್ನು ಮಾಡ್ತಾ ಇದ್ದಾರೆ. ಇವ್ರದ್ದು ಪರಿಚಯ ಓದಲಿಕ್ಕೆ ನನಗೆ ತುಂಬಾ ಹೆಮ್ಮೆ ಆಗ್ತದೆ. ಇದೊಂದು ತರ ಗೌರವದ ಪ್ರಶ್ನೆ. ಇದಕ್ಕೆ ನಾನು ಥ್ಯಾಂಕ್ಸ್ ಹೇಳ್ಬೇಕಾಗಿದ್ದು ನಮ್ಮ ಅಧ್ಯಕ್ಷರಿಗೆ. ಈ ಶುಭ ದಿನದಂದು ಈ ವಿಶೇಷವಾದ ದಿನ ನಮ್ಮ ಸಮತಾ ವೇದಿಕೆಯಲ್ಲಿ ಇದ್ದಾರೆ ನಮ್ಮ ಬಹುಮುಖ ಪ್ರತಿಭೆ, ಬೆಳ್ಳಿತೆರೆ ಹಾಗೂ ಕಿರುತೆರೆ ನಟಿ, ಭರತನಾಟ್ಯ ಕಲಾವಿದೆ ವಿದುಷಿ ಕುಮಾರಿ ತನ್ವೀರಾವ್ ಕದ್ರಿ ಅವರನ್ನು ಪರಿಚಯಿಸಲು ನಾನು ಬಹಳ ಖುಷಿ ಹಾಗೂ ಹೆಮ್ಮೆ ಪಡುತ್ತೇನೆ. ತನ್ವಿ ತನ್ನ 4 ವಯಸ್ಸಿನಲ್ಲಿ ಕದ್ರಿಯ ನೃತ್ಯ ಭಾರತಿ ಸಂಸ್ಥೆಯಲ್ಲಿ ಗುರುಗಳಾದ ವಿದುಷಿ ಶ್ರೀಮತಿ ಗೀತಾ ಸರಳಾಯ ಮತ್ತು ರಶ್ಮಿ ಚಿದಾನಂದ್ ಅವರಲ್ಲಿ ಭರತನಾಟ್ಯ ಕಲಿಯಲು ಪ್ರಾರಂಭಿಸಿ ತನ್ನ 10ನೇ ವಯಸ್ಸಿನಲ್ಲಿ ಮಂಗಳೂರಿನ ಕಿಕ್ಕಿರಿದ ಪುರಭುವನದಲ್ಲಿ 22/11/2008 ಭರತನಾಟ್ಯ ರಂಗಪ್ರವೇಶವನ್ನು ಯಶಸ್ವಿಯಾಗಿ ನೆರವೇರಿಸಿದರು. 2009 ಫೆಬ್ರವರಿಯಲ್ಲಿ ಒಂದು ವಿಶೇಷ ಅಪಾಯಿಂಟ್ಮೆಂಟ್ ಮೂಲಕ ತನ್ವಿಯವರಿಗೆ ವೈಯಕ್ತಿಕವಾಗಿ ಭೇಟಿ ಮಾಡಲು ಅವಕಾಶ ನೀಡಿದ ನಮ್ಮ ನೆಚ್ಚಿನ ಗೌರವಾನ್ವಿತ ರಾಷ್ಟ್ರಪತಿ ಭಾರತ ರತ್ನ ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರು ಈಕೆಯ ರಂಗಪ್ರವೇಶದ DVDಯನ್ನು ತಮ್ಮ ಕೈಯಾರೆ ಸ್ವೀಕರಿಸಿ ತಮ್ಮ ಹಸ್ತವನ್ನು ತನ್ವಿಯ ಶಿರದ ಮೇಲಿರಿಸಿ ಆಶೀರ್ವದಿಸಿ ಕೆಲವು ದಿನಗಳ ಬಳಿಕ DVDಯನ್ನು ವೀಕ್ಷಿಸಿ ಕಾರ್ಯಕ್ರಮವನ್ನು ಶ್ಲಾಘಿಸಿ, ನೀನು ನಿನ್ನ ತನವನ್ನು ಉಳಿಸು, ನಾಟ್ಯದಲ್ಲಿ ಕ್ರಿಯಾತ್ಮಕತೆಯನ್ನು ಬೆಳೆಸು ಎಂದು ಇಮೇಲ್ ಪತ್ರದ ಮೂಲಕ ಮಾರ್ಗದರ್ಶನಗೈದರು. ತನ್ವಿಯವರು ತನಗೆ 9 ವಯಸ್ಸು ಮೀರುವುದರೊಳಗೆ ಭರತನಾಟ್ಯದ ಅಡಿಪಾಯದ ಆಧಾರದ ಮೇಲೆ ಇತರ ನೃತ್ಯ ಪ್ರಾಕಾರಗಳನ್ನು ತಾನೇ ಸಂಯೋಜಿಸುವ ಪ್ರತಿಭೆಯಿಂದ ದೆಹಲಿ ದೂರದರ್ಶನ, ಮುಂಬೈ ದೂರದರ್ಶನ ಆಯೋಜಿಸಿದ್ದ ರಾಷ್ಟ್ರ ಮಟ್ಟದ ನೃತ್ಯ ಸ್ಪರ್ಧೆಗಳ ವಿಜೇತ
ಸ್ಪರ್ಧೆಯ ಅಂತಿಮ ಹಂತಕ್ಕೆ ತಲುಪಿದರು. 2008ರಲ್ಲಿ ಮಕ್ಕಳ ದಿನಾಚರಣೆಯಂದು ತನ್ವಿಯ ಸಾಂಸ್ಕೃತಿಕ ಕ್ಷೇತ್ರದ ಸಾಧನೆಗಳನ್ನು ಗುರುತಿಸಿ ಕರ್ನಾಟಕ ಸರ್ಕಾರವು ರಾಜ್ಯಪಾಲರ ಉಪಸ್ಥಿತಿಯಲ್ಲಿ ಕರ್ನಾಟಕ ರಾಜ್ಯ ಪ್ರಶಸ್ತಿ ನೀಡಿ ಗೌರವಿಸಿತು. ಅದಲ್ಲದೆ ಸುಬ್ರಹ್ಮಣ್ಯ ಸಭಾದ ಶತಮಾನೋತ್ಸವದಲ್ಲಿ ಇವರಿಗೆ ಅಪೂರ್ವ ಬಾಲ ಪ್ರತಿಭೆ ಪ್ರಶಸ್ತಿಯನ್ನು ನೀಡಿದ್ದಾರೆ. 2014ರಲ್ಲಿ ತನ್ನ 16ನೇ ವಯಸ್ಸಿನಲ್ಲಿ ಅಮೆರಿಕದ ಕ್ಯಾಲಿಫೋರ್ನಿಯಾದಲ್ಲಿ ಅಕ್ಕ ಸಮ್ಮೇಳನ ಹಾಗೂ 2015ರಲ್ಲಿ ಅಮೆರಿಕದ 8 ನಗರಗಳಲ್ಲಿ ಭರತನಾಟ್ಯ ನೃತ್ಯ ಪ್ರದರ್ಶನ ನೀಡಿ ಎಲ್ಲ ಪ್ರದರ್ಶನಗಳ ಕೊನೆಯಲ್ಲಿ ವೀಕ್ಷಕರು ಎದ್ದು ನಿಂತು ಕರತಾಡನಗೈಯುವ ಮೆಚ್ಚುಗೆ ಮತ್ತು ಗೌರವ ಸಂಪಾದಿಸುತ್ತಾರೆ. ಎಲ್ಲರೂ ಚಪ್ಪಾಳೆ ತಟ್ಟಬೇಕಾಗಿ ನಾನು ವಿನಂತಿಸಿಕೊಳ್ತೇನೆ. ಯಾಕಂದ್ರೆ ಈಗಲೇ ಪ್ರತಿಭೆ ನಾವು ಯಾರು ಮಾಡಲಿಕ್ಕೆ ಸಾಧ್ಯ ಇಲ್ಲ, ಅಂತಹ ಒಂದು ಪ್ರತಿಭೆಯ ಒಂದು ಅಚೀವ್ಮೆಂಟ್ ಇವ್ರು ಮಾಡಿದ್ದಾರೆ. ಹಾಗೆ ತನ್ವಿ ತನ್ನ 15ನೇ ವಯಸ್ಸಿಗೆ ಭರತನಾಟ್ಯದಲ್ಲಿ ಅಂತಿಮ ಪರೀಕ್ಷೆಯನ್ನು ಉನ್ನತ ಶ್ರೇಣಿಯಲ್ಲಿ ಮುಗಿಸಿ ವಿದೂಷಿ ಎನ್ನಿಸಿಕೊಂಡಿದ್ದಾರೆ. ತನ್ವಿಯವರು ಐಶ್ವರ್ಯ ರೈ, ಮಾಧುರಿ ದೀಕ್ಷಿತ್, ಜೂಹಿ ಚಾವ್ಲಾ, ಅಂಜಲಿ ತೆಂಡೂಲ್ಕರ್, ಸುರೇಶ್ ವಾಡ್ಕರ್, ಉದಿತ್ ನಾರಾಯಣ್, ಕದ್ರಿ ಗೋಪಾಲ್ನಾಥ್, ಗುರು ಕಿರಣ್ ರಂತಹ ಮೇರು ಸಾಧಕರಿಂದ ಮೆಚ್ಚುಗೆ ಪಡೆದಿರುತ್ತಾರೆ. ಸೇಂಟ್ ಆಗ್ನೆಸ್ ಶಾಲೆಯಲ್ಲಿ 10ನೇ ತರಗತಿಯಲ್ಲಿ 98% ಮತ್ತು ಸೇಂಟ್ ಅಲೋಷಿಯಸ್ ಪಿಯುಸಿ ಕಾಲೇಜ್ PUC PCMBಯಲ್ಲಿ 98 ಅಂಕ ಪಡೆದ ತನ್ವಿಯವರು MBBS ಬಿಟ್ಟು ಪ್ರದರ್ಶನ ರಂಗಕಲೆ ಅಂದರೆ ಪರ್ಫಾರ್ಮಿಂಗ್ ಆರ್ಟ್ಸ್, ಮನಃಶಾಸ್ತ್ರ ಮತ್ತು ಇಂಗ್ಲಿಷ್ ಸಾಹಿತ್ಯದ BA ವಿಭಾಗವನ್ನು ಆಯ್ಕೆ ಮಾಡಿ ಬೆಂಗಳೂರಿನ ಕ್ರೈಸ್ಟ್ ವಿಶ್ವವಿದ್ಯಾನಿಲಯದಲ್ಲಿ BA ಪದವಿಯನ್ನು 2019ರಲ್ಲಿ ಪ್ರಥಮ ರ್ಯಾಂಕ್ನೊಂದಿಗೆ ಪೂರ್ಣಗೊಳಿಸುತ್ತಾರೆ. ಇದು ಖಂಡಿತವಾಗಿಯೂ ಇಂಗ್ಲಿಷ್ನಲ್ಲಿ ಹೇಳಿದಾಗೆ ಬ್ಯೂಟಿ ವಿತ್ ದ ಬ್ರೇನ್ಸ್. ದೇವರು ಬಹಳ ಪುಸ್ತಕದಲ್ಲಿ ಇವರನ್ನು ಕ್ರಿಯೇಟ್ ಮಾಡಿದ್ದಾರೆ. ಅದಲ್ಲದೆ ಈ ಒಂದು ಪಾಯಿಂಟ್ ಅಲ್ಲಿ ನಾನು ಅವರ ಪೋಷಕರನ್ನು ನಿಜ ಶ್ಲಾಘಿಸಬೇಕು. ಯಾಕಂತ ಹೇಳಿದ್ರೆ ನಮ್ಮದು ಹೇಗೆ ಅಂತ ಸಿಸ್ಟಮ್ ಹೀಗೆ ಹೇಳಿ ನಮ್ಮನ್ನು ಬೆಳೆಸ್ಬಿಟ್ಟಿದ್ದಾರೆ. ಇದೆಲ್ಲ ಅವಳ ಪ್ಯಾಷನ್ ಇರುವುದು ಆರ್ಟ್ಸ್ ಅಲ್ಲಿ. ಅದಕ್ಕೆ ಅವರು ತಂದೆ ತಾಯಿಯವರು ಸಪೋರ್ಟ್ ಮಾಡಿ ಈ ದಿನ ಈ ವೇದಿಕೆಯಲ್ಲಿ ಈ ಸನ್ಮಾನವನ್ನು ಪಡೆಯಲಿಕ್ಕೆ ಅವರು ಸಹ ಒಂದು ಮುಖ್ಯ ಕಾರಣ ಅಂತ ಹೇಳ್ತೇನೆ. ತನ್ವಿಯವರು ಪೋಷಕ ಪಾತ್ರದಲ್ಲಿ ಮಾಧುರಿ ದೀಕ್ಷಿತ್, ಜೂಹಿ ಚಾವ್ಲಾರೊಂದಿಗೆ ಗುಲಾಬ್ ಗ್ಯಾಂಗ್ ನಲ್ಲಿ, ವಿನೋದ್ ಖನ್ನರ ಮಗಳಾಗಿ ಗನ್ಸ್ ಬನಾರಸ್ ನಲ್ಲಿ, ಗುಲ್ಮೋಹನ್ ನಲ್ಲಿ ಶರ್ಮಿಳಾ ಟ್ಯಾಗೋರ್, ಮನೋಜ್ ಬಾಜ್ಪಾಯಿ, ಅಮೋಲ್ ಪಾಲೇಕರ್ ರೊಂದಿಗೆ ನಟಿಸಿರುತ್ತಾರೆ. ಅಲ್ಲದೆ 2018ರಲ್ಲಿ ರಂಗ್ ಬಿರಂಗಿ ಕನ್ನಡ ಚಲನಚಿತ್ರದಲ್ಲಿ ನಾಯಕಿಯಾಗಿ ನಟಿಸಿರುತ್ತಾರೆ. ಇದಲ್ಲದೆ 3 ಕನ್ನಡ ಮತ್ತು 1 ತಮಿಳು ಧಾರಾವಾಹಿಯಲ್ಲಿ ನಟಿಸಿದ ಗರಿಮೆ ಈಕೆಯರು. ಕಲರ್ಸ್ ಕನ್ನಡದ ಲಕ್ಷ್ಮೀ ಬಾರಮ್ಮ ಧಾರಾವಾಹಿಯಲ್ಲಿ ಕೀರ್ತಿ ಪಾತ್ರವನ್ನು ನಿಭಾಯಿಸಿ ಅಪಾರ ಅಭಿಮಾನಿ ಬಳಗವನ್ನು ಗಳಿಸಿಕೊಂಡಿರುತ್ತಾರೆ. ಅವರ ಈ ಸೀರಿಯಲ್ ಅಲ್ಲಿ ಅವರದು ರೋಲ್ ಹೇಗಿದೆ ಅಂತ ಹೇಳಿದ್ರೆ, ನಾನು ಕನ್ನಡ ಸೀರಿಯಲ್ ನೋಡೋದು ಬಹಳ ಕಡಿಮೆ. ಆದ್ರೆ ನನ್ನ ಅತ್ತೆ ಮಾವ ದೊಡ್ಡ ಇವಳದ ಫ್ಯಾನ್. ಸೊ ಇವಳದೊಂದು ರೋಲ್ ಬಂದ ತಕ್ಷಣ ನಾನು ಸಹ ಅಲ್ಲಿ ಮಂತ್ರಮುಗ್ಧರಾಗಿ ನಿಂತ್ಬಿಡ್ತೇನೆ. ಅಷ್ಟು ಮ್ಯಾಗ್ನೆಟಿಸಮ್ ಇದೆ ಅವಳ ಆಕ್ಟಿಂಗ್ ಅಲ್ಲಿ. ಒಂದೊಂದ್ಸರಿ ಸಿಟ್ಟು ಬರ್ತದೆ ಅವಳ ಆಕ್ಟಿಂಗ್. ವಿಲನ್ ರೋಲ್ ಮಾಡುವಾಗ ಭಯಂಕರ ಸಿಟ್ಟು ಬರ್ತದೆ. ಎಷ್ಟು ಚಂದ ಮುಖ, ಯಾಕೆ ಈ ರೋಲ್ ಕೊಟ್ಟಿದ್ದಾರೆ ಅಂತ ತಿಳ್ಕೊಳ್ಬೇಕು. ಹಾಗೆ ಇವಳಿಗೆ ತನ್ವಿಯವರಿಗೆ ನಡೆದ ಕಲರ್ಸ್ ಕನ್ನಡ ವಾಹಿನಿಯ 10ನೇ ಹಾಗೂ 11ನೇ ಅನುಬಂಧ ಪ್ರಶಸ್ತಿಗಳಲ್ಲಿ ಜನ ಮೆಚ್ಚಿದ ಸ್ಟೈಲ್ ಐಕಾನ್ ಪ್ರಶಸ್ತಿಯನ್ನು ಗಳಿಸಿರುತ್ತಾರೆ. ಇವರ ಸರ್ವಾಂಗೀಣ ಸಾಧನೆಗಳಿಗೆ 145 ವರ್ಷ ಇತಿಹಾಸವುಳ್ಳ ಸೇಂಟ್ ಅಲೋಷಿಯಸ್ ಡೀಮ್ಡ್ ಟು ಬಿ ಯೂನಿವರ್ಸಿಟಿ 2024 ಜಾನ್ವರಿಯಲ್ಲಿ ಅಲೋಷಿಯನ್ ಯೂತ್ ಐಕಾನ್ ಪ್ರಶಸ್ತಿ ನೀಡಿ ಪುರಸ್ಕರಿಸಿದೆ. ಆದಷ್ಟು ಬೇಡಿಯಾಗಿದೆ. ಇನ್ನೂ ಹೆಚ್ಚು ಇವರ ವಿವರಗಳನ್ನು ತಿಳ್ಕೋಬೇಕಾದ್ರೆ ವೆಬ್ಸೈಟ್ ಹೋಗಬೇಕು, www.tanvinrawvh.in.
ಸೊ ಇನ್ನೂ ಜಾಸ್ತಿ ಡೀಟೇಲ್ಸ್ ಅವಳ ಬಗ್ಗೆ ಸಿಗುತ್ತದೆ. BH ತನ್ವಿರಾವ್ ಅವರ ತಂದೆ BH ಹರಿಪ್ರಸಾದ್ ರಾವ್, ತಾಯಿ ಶ್ರೀಮತಿ ಸ್ವರ್ಣ ಗೌರಿ, ಸಹೋದರ ಬರಲಿಲ್ಲ, ಬಹುಶಃ ಶಾಲೆಗೆ ಹೋಗಿದ್ದಾರೆ ಕಂಡು. ಸಹೋದರ ಪ್ರಣವ್ ರಾವ್ ಇವರನ್ನು ಗುರುತಿಸಿ ಪುನಃ ನಾನು ನನ್ನ ಈ ಪರವಾಗಿ ಸ್ವಾಗತಿಸುತ್ತೇನೆ. BH ತನ್ವಿರಾವ್ ಅವರು ಇನ್ನಷ್ಟು ಎತ್ತರಕ್ಕೆ ಬೆಳೆಯಲಿ, ಇನ್ನಷ್ಟು ನಮಗೆ ಬೆಳ್ಳಿ ತೆರೆಯಲ್ಲಿ ಕಾಣಲಿ, ಕಿರು ತೆರೆಯಲ್ಲಿ ಕಾಣಲಿ, ನೋಡಿ ನಾವು ಮೆಚ್ಚಬೇಕು. ನಮ್ಮ ಹುಡುಗಿ, ನಮ್ಮ ಊರಿನ ಹುಡುಗಿ, ನನ್ನ ಫ್ರೆಂಡಿನ ಮಗಳು ಅಂತೇಳಿ ನಾನು ಸಹ ಒಂದು ನನ್ನದೊಂದು ಸೆಲ್ಫಿಶ್ ಡಿಸೈರ್. ಒಂದು ತುಂಬಾ ಖುಷಿ ಪಡ್ತೇವೆ ನಾವು, ನಮ್ಮ ಮಗಳ ಹಾಗೆ, ನಮ್ಮ ಮನೆಯಲ್ಲೆಲ್ಲ ನೀವು ನಮ್ಮ ಮಗಳ ಹಾಗೆ. ಹಾಗೆ ಈ ದಿನ ಈ ಸಮತ ಸಭೆಗೆ ಬಂದು ನಮಗೂ ಒಂದು ಅವಕಾಶ ಆಯಿತು ಪರ್ಸನಲ್ ಆಗಿ ಭೇಟಿ ಮಾಡಲಿಕ್ಕೆ. ಸೊ ನಿಮಗೆ ದೇವರು ತುಂಬಾ ಒಳ್ಳೆದು ಮಾಡಿ ಇನ್ನೂ ಎತ್ತರಕ್ಕೆ ಬೆಳಿಬೇಕು, ಇನ್ನೂ ಸುಮಾರು ಸಲ ನಮ್ಮ ವೇದಿಕೆಗೆ ಬರಬೇಕು ಅಂತ ಕೇಳಿಕೊಂಡು ನನ್ನ ಈ ಕಿರು ಪರಿಚಯವನ್ನು ನೀವು ವಹಿಸ್ತೇನೆ. ಅತಿಥಿಗಳಲ್ಲಿ ಒಬ್ಬರಾದ ಶ್ರೀಮತಿ ಶೋಭಾ ಆರ್ ರಾವ್ ಅವರಿಗೆ ಗುಲಾಬಿ ಪುಷ್ಪವನ್ನು ನೀಡಬೇಕೆಂದು ಅಧ್ಯಕ್ಷೆಯವರಿಗೆ ಹೇಳಿದರು. ಈಗ ಸನ್ಮಾನವನ್ನು ಸ್ವೀಕರಿಸುತ್ತಿರುವ ಯುವ ಪ್ರತಿಭೆ ತನ್ವೀರಾವ್ ಅವರಿಗೆ ಉನ್ನತ ಉತ್ತಮ ಭವಿಷ್ಯವನ್ನು ಹಾರೈಸುತ್ತಾ ಸಮತಾ ಮಹಿಳಾ ಬಳಗದ ಎಲ್ಲ ಸದಸ್ಯರ ಪರವಾಗಿ ಈ ಒಂದು ಪುಟ್ಟ ಗೀತೆ ನಿಮ್ಮ ಮುಂದೆ. ಹಿಂದೂಸ್ತಾನವು ಎಂದು ಮರೆಯದ ಕಲಾರತ್ನವು ನೀನಾಗು, ಹಿಂದೂಸ್ತಾನವು ಎಂದು ಮರೆಯದ ಕಲಾರತ್ನವು ನೀನಾಗು, ನೀ ಕನ್ನಡ ಹಿರಿಮೆಯ ಮಗಳಾಗು, ಮಂಗಳೂರಿನ ಸಿರಿಯಾಗು, ನೀ ಕನ್ನಡ ಹಿರಿಮೆಯ ಮಗಳಾಗು, ಮಂಗಳೂರಿನ ಸಿರಿಯಾಗು, ಹಿಂದೂಸ್ತಾನವು ಎಂದು ಮರೆಯದ ಕಲಾರತ್ನವು ನೀನಾಗು. ಭಾರತ ದೇಶದ ದಿವ್ಯ ಸಂಸ್ಕೃತಿಯ ಬೆಳಗುವ ನಾಯಕಿ ನೀನಾಗು, ಭಾರತ ದೇಶದ ದಿವ್ಯ ಸಂಸ್ಕೃತಿಯ ಬೆಳಗುವ ನಾಯಕಿ ನೀನಾಗು, ಭಾರತದ ಕಲಾ ವೈಭವ
ಹಾಡನ್ನು ಆ ರಾಗದಲ್ಲಿ ಸಂಯೋಜಿಸಿದ್ದು ಮಾಜಿ ಅಧ್ಯಕ್ಷೆ ರಮಾಮಣಿ ಭಟ್ ಅವರು. ತೀರ್ಪುಗಾರರಾದ ಶ್ರೀಮತಿ ಶೋಭಾ ಜಗದೀಶ್ ಅವರು ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಹಾಗೆಯೇ ಎಲ್ಲ ಪದಾಧಿಕಾರಿಗಳು ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ಳುತ್ತೇನೆ. ಭಾಗವಹಿಸಿದ ಎಲ್ಲ ಸ್ಪರ್ಧಾಳುಗಳು ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ನನ್ನ ತಂದೆ ತಾಯಿಗೆ ಈಗ ವೇದಿಕೆ ಮೇಲೆ ಒಂದು ಗೌರವ ಕೊಟ್ಟು ಸನ್ಮಾನ ಮಾಡಿ ನನ್ನ ನೃತ್ಯ ಪ್ರದರ್ಶನಕ್ಕೆ ಒಂದು ಅವಕಾಶ ಕೊಡೋದಕ್ಕೆ ತುಂಬ ಧನ್ಯವಾದ ಸಮಾಧಾನಕ್ಕೆ. ನಿಮ್ಮೆಲ್ಲರಿಗೂ ಧನ್ಯವಾದ. ಇವತ್ತು ಕಾತ್ಯಾಯಿನಿ ಮ್ಯಾಮ್ ಅವರು ಒಂದೆರಡು ಮಾತು ಹೇಳಬೇಕು ಅಂತ ನನಗೆ ಹೇಳಿದಾಗ ಏನು ಹೇಳಬೇಕು ಅಂತ ಗೊತ್ತಾಗಲಿಲ್ಲ. ಬಿಕಾಸ್ ಅದು ಮಾಡಿ ಇದು ಮಾಡಿ ಅಂತ ಹೇಳುವಷ್ಟು ದೊಡ್ಡವಳು ನಾನು ತುಂಬ ಚಿಕ್ಕವಳು. ಸೊ ಮಹಿಳೆಯರ ಬಳಗ ಆಗಿರೋದ್ರಿಂದ ಒಂದು ಮಹಿಳೆಯಾಗಿ ನನ್ನ ಅನುಭವಗಳು, ನನ್ನ ಅನಿಸಿಕೆಗಳು ಏನೇನಿದೆಯೋ ಅದನ್ನು ಒಂಚೂರು ಕೆಲವು ಅನಿಸಿಕೆಗಳನ್ನ ನಿಮ್ಮೊಟ್ಟಿಗೆ ಹಂಚಿಕೊಳ್ತೇನೆ ಅಂತ ಅಂದ್ಕೊಂಡೆ. ಇವತ್ತು ನಾನು ಮೊದಲಿಗೆ ಪ್ರದರ್ಶನ ಮಾಡ್ತಾ ಇರುವ ನೃತ್ಯ ತ್ರಿಪುರ ಸುಂದರಿ ಎನ್ನುವ ಒಂದು ಹಾಡು. ಇದು ದೇವಿ ಸ್ತುತಿ. ಇದರಲ್ಲಿ ದೇವಿಯನ್ನು ಸೌಂದರ್ಯ ರೂಪಿಣಿ, ತ್ರಿಪುರ ಸುಂದರಿ, ಜಗತ್ತನ್ನು ಪಾಲನೆ ಮಾಡುವವನು, ಜಗನ್ಮೋಹಿನಿ ಅಂತ ವರ್ಣಿಸ್ತೇವೆ. ಹಾಗೆ ಅದೇ ದೇವಿ ದುಷ್ಟತೆಯನ್ನು ಕಂಡಾಗ ಆ ದುಷ್ಟಶಕ್ತಿಯನ್ನು ನಿರ್ನಾಮ ಮಾಡಲಿಕ್ಕೆ ತ್ರಿಶೂಲ ಎತ್ತಿಕೊಂಡು ಕಾಳಿ ಆಗ್ತಾಳೆ, ದುರ್ಗೆ ಆಗ್ತಾಳೆ. ಈ ಎರಡೂ ಗುಣಗಳು ಎಲ್ಲ ಪ್ರತಿ ಹೆಣ್ಮಕ್ಕಳಲ್ಲೂ ಉಂಟು ಅಂತ ನಾನು ನಂಬ್ತೇನೆ. ಸೊ ಮೊದಲಿಗೆ ಇಲ್ಲಿ ನೆರೆದಿರುವ ಎಲ್ಲ ದೇವಿಯರಿಗೆ ನನ್ನ ನಮನ. ನನಗೆ ಅನಿಸ್ತದೆ ಆ ಮೊದಲನ ಗುಣ ನಾವು ನಮ್ಮ ಹೆಣ್ಮಕ್ಕಳಲ್ಲಿ ಬೆಳೆಸಲಿಕ್ಕೆ ತುಂಬ ಪ್ರಯತ್ನ ಪಡ್ತೇವೆ. ಒಂದು ಹೆಂಡತಿಯಾಗಿ, ಅಕ್ಕ ಆಗಿ, ತಂಗಿಯಾಗಿ, ಅಮ್ಮ ಆಗಿ ಯಾವ ರೀತಿ ಇರಬೇಕು ಅಂತ ನಾವು ಎಲ್ಲ ಹೆಣ್ಮಕ್ಳಿಗೆ ಹೇಳ್ಕೊಡ್ತೇವೆ. ಆದರೆ ಎರಡನೇ ಗುಣ ನಾವು ಹೇಳ್ಕೊಡ್ಲಿಕ್ಕೆ ಅಷ್ಟು ಯೋಚನೆ ಮಾಡೋದಿಲ್ಲ. ಆದರೆ ಆ ಕಾನ್ಫಿಡೆನ್ಸ್, ಏನಾದರೂ ತಪ್ಪು ಕಂಡಾಗ, ಅನ್ಯಾಯ ಆಗ್ತಿರುವಾಗ ಅದರ ವಿರುದ್ಧ ಮಾತಾಡುವ ಕಾನ್ಫಿಡೆನ್ಸ್, ತನಗೇನು ಬೇಕು ಅಂತ ಹೇಳಿಕೊಳ್ಳುವ ಕಾನ್ಫಿಡೆನ್ಸ್, ತನ್ನನ್ನು ತಾನು ಪ್ರೊಟೆಕ್ಟ್ ಮಾಡಿಕೊಳ್ಳುವಂಥ ಒಂದು ಕೇಪಬಿಲಿಟಿ ಎಲ್ಲರೂ ನಾವು ಹೆಣ್ಮಕ್ಳಲ್ಲಿ ಬೆಳೆಸಬೇಕು ಅನ್ನೋದು ನನ್ನ ನಂಬಿಕೆ. ಇದನ್ನು ನಾನು ಆ್ಯಕ್ಚುಲಿ ಕೀರ್ತಿ ಎಂಬ ಪಾತ್ರದಿಂದ ಕೂಡ ಕಲಿತೆ. ಯಾಕಂದರೆ ಕೀರ್ತಿ ಪಾತ್ರ ತುಂಬ ವೋಕಲ್ ಆಗಿ, ತುಂಬ ತನಗೇನು ಬೇಕು ಅದನ್ನು ಹೇಳುವಂಥ ಪಾತ್ರ. ಸೊ ನಾನು ಎಲ್ಲೆಲ್ಲೋ ಹೋಗ್ತಿರ್ಬೇಕಾದ್ರೆ ರೋಡಲ್ಲಿ, ಫಂಕ್ಷನ್ಗಳಲ್ಲಿ ಎಷ್ಟೋ ತಾಯಂದಿರು ನನ್ನ ನಿಲ್ಲಿಸಿ ಹೇಳೋರು. ಕೀರ್ತಿ ಪಾತ್ರದಲ್ಲಿ ನಮ್ಗೆ ಏನು ಇಷ್ಟ ಆಯಿತು ಗೊತ್ತಾ, ಆ ಪಾತ್ರಕ್ಕಿರೋ ಕಾನ್ಫಿಡೆನ್ಸ್ ನನಗೆ ನನ್ನ ಮಗಳಲ್ಲಿ ನಾನು ಬೆಳೆಸಬೇಕು ಅಂತ ನನಗೆ ಅನಿಸ್ತದೆ ಅಂತ ಎಷ್ಟೋ ತಾಯಂದಿರು ಹೇಳಬೇಕಾದ್ರೆ ನನಗೆ ಗೊತ್ತಾಗಿತ್ತು. ಈ ಒಂದು ಕಾನ್ಫಿಡೆನ್ಸನ್ನು, ಈ ಒಂದು ಗುಣವನ್ನು ನಾವು ನಮ್ಮ ಹೆಣ್ಮಕ್ಳಲ್ಲಿ ಬೆಳೆಸಬೇಕು ಕಾನ್ಷಿಯಸ್ಲಿ ಅನ್ನೋ ಅಂತ. ಸೊ ಅದಷ್ಟೇ ಅಲ್ಲ, ಹೆಣ್ಮಕ್ಳಲ್ಲಿ ಎಜುಕೇಷನ್, ಹೆಣ್ಮಕ್ಳಿಗೆ ಇಂಡಿಪೆಂಡೆನ್ಸ್, ಸ್ಟೆಬಿಲಿಟಿ, ಒಂದು ಫೈನಾನ್ಷಿಯಲ್ ಸ್ಟೆಬಿಲಿಟಿ ಎಷ್ಟು ಮುಖ್ಯ ಇನ್ನೊಂದನ್ನು ನಾವು ಕಲ್ತಿದ್ದೇವೆ ಅರ್ಥ ಆಗಿದೆ. ಆದರೆ ಹಾಗೆ ಮಿತ್ರ ಅವರು ತುಂಬ ಚೆನ್ನಾಗಿ ನನಗೆ ಹೇಳಿದ ಹಾಗೆ ನನ್ನ ತಂದೆ ತಾಯಿಯಿಂದ ನಾನು ಕಲ್ತಿದ್ದೇನೆಂದರೆ ಎಜುಕೇಷನ್ ಅಷ್ಟೇ ಅಲ್ಲ, ಹೆಣ್ಮಕ್ಳಿಗೆ ಯಾವುದಾದ್ರೂ ಟ್ಯಾಲೆಂಟ್ ಇದ್ದರೆ, ಯಾವುದಾದ್ರೂ ಪ್ಯಾಷನ್ ಇದ್ದರೆ, ಒಂದು ಕಲೆ ಇದ್ದರೆ ಅದರಲ್ಲಿ ಕೂಡ ನಾವು ಆದಷ್ಟು ಪ್ರೋತ್ಸಾಹ ಮಾಡಿದ್ರೆ ಅವ್ರಿಗೆ ಇನ್ನಷ್ಟು ಕರಿಯರ್ ಪಾತ್ಸ್ ಓಪನ್ ಆಗ್ತದೆ. ನಾನು ಸೆಕೆಂಡ್ PUCಯಲ್ಲಿ 98% ತೊಗೊಂಡು ಕೂಡ ಆರ್ಟ್ಸ್ ತೊಗೊಳ್ತೇನೆ ಅಂತ ಹೇಳಿದಾಗ ನನ್ನ ತಂದೆ ತಾಯಿ ನನ್ನನ್ನು ತಡೀಲಿಲ್ಲ, ನನಗೆ ಪ್ರೋತ್ಸಾಹ ಮಾಡಿದರು. ಆ ಒಂದು ಕಾರಣದಿಂದಲೇ ಇವತ್ತು ನಾನು ನಿಮ್ಮ ಮುಂದೆ ಇದ್ದೇನೆ. ಸೊ ಎಜುಕೇಷನ್ ತಂದೆ ಆದರೆ
ನನ್ನ ಪ್ಯಾಷನ್, ಆರ್ಟ್ಸ್, ಡಾನ್ಸ್, ಮ್ಯೂಸಿಕ್, ಆ್ಯಕ್ಟಿಂಗ್ ಇದೆಲ್ಲವನ್ನು ನನ್ನ ತಾಯಿ ಅಂತ ಅಂದ್ಕೊಂಡು ಎರಡನ್ನೂ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗಲಿಕ್ಕೆ ನನ್ನ ತಂದೆ ತಾಯಿ ಹೇಳಿಕೊಟ್ರು. ಹಾಗಾಗಿ ಇವತ್ತು ನಾನು ಹೇಳಿದ್ದೇನೆ. ಸೊ ಅದು ತುಂಬ ಮುಖ್ಯ ಹೆಣ್ಮಕ್ಳಿಗೆ ಅಂತ ನನಗೆ ಅನಿಸ್ತದೆ. ಹಾಗೆ ಹೆಣ್ಮಕ್ಳಾಗಿ ನಾವು ಒಬ್ಬರೇ ಮುಂದೆ ಹೋಗಬೇಕು ಅನ್ನೋ ಒಂದು ಮನೋಭಾವ, ಮನಸ್ಥಿತಿಯನ್ನು ಬಿಟ್ಟು ನಮ್ಮ ಸುತ್ತಮುತ್ತ ಇರುವ ಹೆಣ್ಮಕ್ಳಿಗೆ ಕೂಡ ಆದಷ್ಟು ಸಹಾಯ ಮಾಡಬೇಕು ಅನ್ನೋದನ್ನು ನಾನು ಕಲ್ತಿದ್ದೀನಿ. ನನ್ನ ಫೀಲ್ಡಲ್ಲಿ ಯಾರಾದರೂ ಹೊಸೊಬ್ಬರು ಬಂದರೆ ಅವರಿಗೆ ಈ ಇಂಡಸ್ಟ್ರಿ ಹೇಗೆ ನಡೀತದೆ ಅಥವಾ ಅವರ ಕಡೆಗೆ ಒಂದು ಪ್ರೋತ್ಸಾಹ ನೀಡಬೇಕು. ಇಂಥ ಚಿಕ್ಕ ಚಿಕ್ಕ ಕೆಲಸಗಳು ಮಾಡಿದರೆ ಕೂಡ ಅವರಿಗೆ ಅದರಿಂದ ಎಷ್ಟು ಬೆನಿಫಿಟ್ ಆಗ್ತದೆ ಅನ್ನೋದನ್ನು ನಾನು ನೋಡಿ ಕಲಿತಿದ್ದೇನೆ. ಸೊ ಹಾಗಾಗಿ ನಾವು ಒಬ್ಬರೇ ಮುಂದೆ ನಡೆಯೋದಲ್ಲ, ನಮ್ಮ ಸುತ್ತಮುತ್ತ ಇರುವ ಎಲ್ಲ ಹೆಣ್ಣುಮಕ್ಕಳನ್ನು ಕೈ ಹಿಡಿದು ನಮ್ಮ ಒಟ್ಟಿಗೆ ಮುಂದೆ ಕರ್ಕೊಂಡೋದ್ರೆ ಖಂಡಿತವಾಗಿಯೂ ನಮ್ಮ ದೇಶ ಮುಂದೆ ಬರ್ತದೆ ಅಂತ ನನಗೆ ಅನಿಸ್ತದೆ. ಅಷ್ಟೇ ಅಲ್ಲ, ನಮ್ಮ ಗಂಡು ಮಕ್ಕಳಿಗೆ ಕೂಡ ಹೆಣ್ಮಕ್ಕಳಿಗೆ ಹೇಗೆ ಗೌರವ ಕೊಡಬೇಕು, ಮಹಿಳೆಯರಿಗೆ ಹೇಗೆ ಗೌರವ ಕೊಡಬೇಕು ಅಂತ ತುಂಬ ಚಿಕ್ಕ ವಯಸ್ಸಿನಲ್ಲಿ ಕಲಿಸಬೇಕು ಅಂತ ನನಗೆ ಅನಿಸ್ತದೆ. ನಮ್ಮ ಫ್ರೆಂಡ್ಸನ್ನು, ಅಕ್ಕ ತಂಗಿಯರನ್ನು, ಅಮ್ಮನನ್ನು ಹೇಗೆ ಟ್ರೀಟ್ ಮಾಡಬೇಕು ಅಂತ ಅವರಿಗೆ ಹೇಳಿಕೊಟ್ರೆ ನಾವೊಂದು ಸುಂದರವಾದ ಸಮಾಜವನ್ನು ಸೃಷ್ಟಿ ಮಾಡಬೇಕು. ಯಾಕಂದರೆ ಒಂದು ಹೆಣ್ಣು ಮುಂದುವರೆದರೆ ಅವಳೊಬ್ಬಳೇ ಮುಂದುವರಿಯೋದಿಲ್ಲ, ಅವಳ ಪರಿವಾರ, ಅವಳ ಸಮಾಜ, ಅವಳ ದೇಶ ಎಲ್ಲವನ್ನೂ ಮುಂದೆ ತಗೊಂಡು ಹೋಗ್ತಾಳೆ ಅಂತ ನನಗೆ ಅನಿಸ್ತದೆ. ಹಾಗಾಗಿ ನಮ್ಮ ಪ್ರಧಾನಮಂತ್ರಿಯವರು ಆತ್ಮನಿರ್ಭರ ಆಗಬೇಕು 2047 ಅಂತ ಏನು ಕನಸು ಕಂಡಿದ್ದಾರೆ ಅದನ್ನು ನನಸು ಮಾಡಲಿಕ್ಕೆ ನಾವು ಈ ಕೆಲವು ಯೋಜನೆಗಳನ್ನು ಗಮನ ಕೊಟ್ಟು ಪಾಲಿಸಿದ್ರೆ, ಹೆಣ್ಮಕ್ಕಳಿಗೆ ಪ್ರೋತ್ಸಾಹ ನೀಡಿದರೆ ಖಂಡಿತವಾಗಲೂ ನಮ್ಮ ದೇಶ ತುಂಬ ಮುಂದೆ ಹೋಗ್ತಿದೆ, ಆತ್ಮನಿರ್ಭರ ಆಗ್ತದೆ ಎಂದು ನನ್ನ ನಂಬಿಕೆ. ಹಾಗೆ ಸಮತಾ ಎಂಬ ಒಂದು ಸುಂದರವಾದ ಹೆಸರಿಟ್ಟು ಈ ಬಳಗ ಎಷ್ಟೋ ಹೆಣ್ಮಕ್ಕಳಿಗೆ ಪ್ರೋತ್ಸಾಹ ನೀಡ್ತಾರೆ. ಸಮಾನತೆ ಎಂಬ ಒಂದು ಅರ್ಥ, ಸಮಾನತೆ, ಸಹಬಾಳ್ವಿಕೆ, ಈ ಒಂದು ರೀತಿಯಲ್ಲಿ ಎಲ್ಲರನ್ನೂ ಮುಂದೆ ತಗೊಂಡು ಹೋಗಬೇಕು ಅಂತ ನಾನೇನು ಹೇಳಿದ್ನೋ ಅದನ್ನು ಈ ಬಳಗ ಮಾಡ್ತಾ ಇದೆ. ಎಷ್ಟೋ ಹೆಣ್ಮಕ್ಕಳಿಗೆ ಈ ಥರ ವೇದಿಕೆ ಕೊಟ್ಟು ಕಲೆಯನ್ನು ತೋರಿಸಲಿಕ್ಕೆ, ಪ್ರೋತ್ಸಾಹ ನೀಡಲಿಕ್ಕೆ, ಆ ಹೆಣ್ಮಕ್ಕಳಿಗೆ ಅವರ ಇನ್ಫಾರ್ಮೇಷನ್ ಶೇರ್ ಮಾಡಲಿಕ್ಕೆ, ಕಲೀಲಿಕ್ಕೆ, ಕಲಿಸಲಿಕ್ಕೆ, ಅವರ ಅನಿಸಿಕೆಗಳನ್ನು ನೀಡಿ ಹಂಚಿಕೊಳ್ಳಲಿಕ್ಕೆ ಒಂದು ಸುಂದರವಾದ ವೇದಿಕೆ ಸೃಷ್ಟಿ ಮಾಡಿಕೊಟ್ಟಿರುವಂತಹ ಒಂದು ಸಮತಾ ಬಳಗಕ್ಕೆ ನನ್ನ ಕಡೆಯಿಂದ ತುಂಬ ದೊಡ್ಡ ಧನ್ಯವಾದ. ಇಂತಹ ಕೆಲಸಗಳು ಇನ್ನು ಮುಂದೆಯೂ ಎಷ್ಟೋ ಆಗ್ತಿರಲಿ, ಈ ಥರ ಪ್ರೋಗ್ರಾಮ್ಗಳನ್ನು ಅರೇಂಜ್ ಮಾಡಿ ಇನ್ನಷ್ಟು ಹೆಣ್ಮಕ್ಕಳಿಗೆ, ಇನ್ನಷ್ಟು ಮಹಿಳೆಯರಿಗೆ ಇದರಿಂದ ಪ್ರೋತ್ಸಾಹ ಸಿಗಲಿ ಅಂತ ಕೇಳ್ತಾ ನಾನು ಎರಡು ಮಾತನ್ನು ಮುಗಿಸ್ತೇನೆ. ಶ್ರೀಮತಿ ಶೋಭಾ ರಾವ್ ಅವರಿಂದ ಒಂದೆರಡು. ನಮಸ್ಕಾರ. ಸಮತಾ ಬಳಗದ ಮಾನ್ಯ ಅಧ್ಯಕ್ಷರಾದ ಶ್ರೀಮತಿ ಕಾತ್ಯಾಯಿನಿ ಅವರೇ, ಹಾಗೆ ಗೌರವ ಅಧ್ಯಕ್ಷರಾದ ಶ್ರೀಮತಿ ವಿಜಯಲಕ್ಷ್ಮಿ ರಾವ್ ಅವರೇ, ಪದಾಧಿಕಾರಿಗಳೇ, ಮಾಜಿ ಅಧ್ಯಕ್ಷರಾದ ಸರಳಾ ಅವರೇ, ಬಳಗದ ಸಹೋದರಿಯರೇ ಮತ್ತು ಸ್ನೇಹಿತರೆ, ಪ್ರಥಮವಾಗಿ ಈ ಒಂದು ಭವ್ಯವಾದ ಸಮಾರಂಭಕ್ಕೆ ನನ್ನನ್ನು ಮುಖ್ಯ ಅತಿಥಿಯಾಗಿ ಆಹ್ವಾನಿಸಿದ್ದು ನಮ್ಮ ಅಧ್ಯಕ್ಷರಾದ ಶ್ರೀಮತಿ ಕಾತ್ಯಾಯಿನಿ ಅವರಿಗೆ ನನ್ನ ಹೃದಯಪೂರ್ವಕ ಧನ್ಯವಾದಗಳು. ಈ ಕಾರ್ಯಕ್ರಮ ಒಂದು ರುಚಿಗೊಳಿಸುವ ಅಡುಗೆ ಸ್ಪರ್ಧೆ ಮತ್ತು ಕಣ್ಣು ತುಂಬಿಕೊಳ್ಳುವ ನೃತ್ಯ ಪ್ರದರ್ಶನದ ಸುಂದರ ಸಂಯೋಜನೆ. ನನಗೆ ಇನ್ನೂ ನೆನಪಿದೆ, ನನ್ನ ಚಿಕ್ಕಮ್ಮ ಶ್ರೀಮತಿ ಆನಂದಿ ಸದಾಶಿವರಾವ್ ಅವರ ಮನೆಯಲ್ಲಿ ಸುಮಾರು 1990ರ ದಶಕದಲ್ಲಿ ಪ್ರತಿ ವಾರ ಭಜನೆ ಕಾರ್ಯಕ್ರಮ ಆಗ್ತಿತ್ತು. ನನ್ನನ್ನು ಅವರು ಕರೀತಿದ್ರು, ಬಾರ ನೀನು ಭಜನೆಗೆ ಬಾ ಅಂತ ಹೇಳಿ. ಆವಾಗ ಪ್ರಾರಂಭಿಸಿದ ಆ ಭಜನೆಗಳು ಇವತ್ತು 3 ದಶಕಗಳಾದರೂ ನಿರಂತರ ಕೂಡಿ ಅದೇ ಉತ್ಸಾಹದಿಂದ ನಡೆಯುತ್ತಿರುವುದು ಎಂದರೆ ಒಂದು ನಿಜವಾದ ಅದ್ಭುತ. ಈ ಭಜನೆ ಕ್ಲಾಸ್ ಅನ್ನೋದು ಏನು ಕಂಪಲ್ಸರಿ ಇಲ್ಲ, ಅಟೆಂಡೆನ್ಸ್ ಇಲ್ಲ, ಇಟ್ ಇಸ್ ಪ್ಯೂರ್ಲಿ ವಾಲಂಟರಿ. ಆದರೂ ಎಲ್ಲರೂ ಸಾಧಾರಣ 20-25 ವರ್ಷದಿಂದ ಈ ಭಜನೆ ಕ್ಲಾಸಿಗೆ ಬರುವವರು ಕೂಡ ಇಲ್ಲಿ ಇದ್ದಾರೆ. ನನ್ನ ಕಸಿನ್ ಆದ ಶಾಲಿನಿ ರಮಾನಂದ್ ಸಾಧಾರಣ 25 ವರ್ಷದಿಂದ ಈ ಭಜನೆ ಕ್ಲಾಸಿಗೆ ಬರ್ತಾರೆ. ಅವ್ರು ಯಾವಾಗಲೂ ಹೇಳೋದು, ನಾನು ಆದಷ್ಟು ಸಮತಾ ಬಳಗದ ಭಜನೆ ಕ್ಲಾಸನ್ನು ನಾನು ಮಿಸ್ ಆಗೋದಿಲ್ಲ ಅಂತ. ಹಾಗೆ ಈ ಕ್ಲಾಸಿಗೆ ಬಂದು ಸುಮಾರು ಕೀರ್ತನೆಗಳೆಲ್ಲ ಕಲಿತು ಸುಮಾರು ಪಬ್ಲಿಕ್ ಫಂಕ್ಷನಿಗೂ ಹೋಗಿ ಅಲ್ಲಿ ಸಮತಾ ಬಳಗದ ಹೆಸರನ್ನು ಇದು ಮಾಡಿಕೊಂಡು ಹೆಸರು ತಗೊಂಡು ಸಮತಾ ಬಳಗಕ್ಕೆ ಒಂದು ಹೆಮ್ಮೆಯ ಒಂದು ವಿಷಯ ಇದು.
ವರ್ಷಗಳಿಂದ ಒಗ್ಗಟ್ಟು, ಸೌಹಾರ್ದತೆ ಮತ್ತು ಸೇವೆಯಿಂದ ಮಹಿಳೆಯರನ್ನು ಬಲ ನೀಡುವ ಕೆಲಸ ಮಾಡುತ್ತದೆ. ಪ್ರತಿಭಾ ಪುರಸ್ಕಾರ ಮತ್ತು ಬಡ ಮಕ್ಕಳಿಗೆ ಸಹಾಯ ಮಾಡುವುದು ಅಂತ. ವಿದ್ಯಾರ್ಥಿಗಳಿಗೂ ಹೋದ ತಿಂಗಳು ಒಂದು ಚಂದದ ಕಾರ್ಯಕ್ರಮವನ್ನು ನೆರವೇರಿಸಿದ್ರು. ಇಂದಿನ ಮಕ್ಕಳೇ ನಾಳೆಯ ನಾಯಕರು ಅಂತ ಭಾವಿಸಿಯನ್ನು ವಿಜ್ಞಾನದ ಪರವಾಗಿ ಸ್ಯಾಟಲೈಟು ಮತ್ತು ಸ್ಪೇಸ್ ಟೆಕ್ನಾಲಜಿ ಬಗ್ಗೆ ಲಾಸ್ಟ್ ಮಂತ್ ಇಸ್ರೋ ಮಾಜಿ ಚೇರ್ಮನ್ ಶ್ರೀ ಕಿರಣ್ ಕುಮಾರ್ ಅವರ ಉಪನ್ಯಾಸ ಕಾರ್ಯಕ್ರಮವಿತ್ತು. ನಾನು ಕೂಡ ಅದಕ್ಕೆ ಹೋಗಿದ್ದೆ. ಬಹಳ ಆಶ್ಚರ್ಯ ಆಯಿತು. ಸಾಧಾರಣ ಶಾಲೆಯಿಂದ ಸುಮಾರು ಮಕ್ಕಳು ಬಸ್ ಮಾಡ್ಕೊಂಡು ಬಂದಿದ್ರು, ಶಾಲಾ ಮತ್ತು ಕಾಲೇಜು ಮಕ್ಕಳು. ಅಷ್ಟು ದೊಡ್ಡ ಹಾಲ್ನಲ್ಲಿ ಒಂದು 1 hour ಸ್ಪೀಚ್ ಅದು. ಅದರಲ್ಲಿ ಅವರು ಮಕ್ಕಳು ಅಷ್ಟು ಪಿನ್ ಡ್ರಾಪ್ ಸೈಲೆನ್ಸಲ್ಲಿ ಆ ಭಾಷಣವನ್ನು ಕೇಳಿ ಅದರ ನಂತರ ಕೇಳಿದ ಪ್ರಶ್ನೆಗಳನ್ನು ನೋಡುವಾಗ ಬಹಳ ಒಂದು ಆಶ್ಚರ್ಯವಾಗ್ತಿತ್ತು. ಇದು ಒಂದು ಈ ಜ್ಞಾನವರ್ಧಕ ಕಾರ್ಯಕ್ರಮವನ್ನು ಏರ್ಪಡಿಸಿದ ವಿದ್ಯಾರ್ಥಿಗಳಿಗೆ ಏರ್ಪಡಿಸಿದ ಸಮತಾ ಬಳಗಕ್ಕೆ ನಿಜವಾಗಿ ಒಂದು ಹ್ಯಾಟ್ಸ್ ಆಫ್ ಹೇಳಬೇಕು. ಪ್ರತಿ ತಿಂಗಳು ಸಾಂಸ್ಕೃತಿಕ, ಸಾಂಪ್ರದಾಯಿಕ ಮತ್ತು ಆಧ್ಯಾತ್ಮಿಕ ಕಾರ್ಯಕ್ರಮಗಳನ್ನು ಸಮತಾ ಬಳಗ ಏರ್ಪಡಿಸ್ತಾ ಇದೆ. ಅದು ಮಾತ್ರ ಅಲ್ಲ, ಇಲ್ಲಿನ ಸದಸ್ಯರು ಎಲ್ಲರೂ ಮಲ್ಟಿ ಟ್ಯಾಲೆಂಟೆಡ್. ಕವನ, ನೃತ್ಯ, ಹಾಡು, ತಾಳಮದ್ದಳೆ, ಯಕ್ಷಗಾನ ಅಂತ ಹೇಳಿ ಅವರ ಎಲ್ಲ ಕ್ಷೇತ್ರಗಳಲ್ಲಿಯೂ ಅನೇಕ ಪ್ರತಿಭೆಗಳು ಇರುವ ಸದಸ್ಯರು ಈ ಬಳಗದಲ್ಲಿ ಇದ್ದಾರೆ. ಈ ಬಳಗದ ವಿವಿಧ ಕಾರ್ಯಕ್ರಮಗಳನ್ನು ಜನರಲ್ಲಿ ಹೆಚ್ಚು ಉಪಯುಕ್ತ ಮಾಡಬೇಕಾದ್ರೆ ಯಾಕೆ ಒಂದು ಸಮತಾ ಬಳಗದ ಹೆಸರಿನಲ್ಲಿ ಒಂದು ಯೂಟ್ಯೂಬ್ ಚಾನಲ್ ಮಾಡ್ಬೋದು ಅಂತ ಹೇಳಿ ನನ್ನ ಒಂದು ಅನಿಸಿಕೆ. ಈ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿದರೆ ಎವ್ರಿ ಮಂತ್ ಇದು ಪ್ರೋಗ್ರಾಮನ್ನು ನಾವು ಅಪ್ಲೋಡ್ ಮಾಡಿದರೆ ಇಟ್ ಬಿಕಮ್ಸ್ ಅ ಪರ್ಮನೆಂಟ್ ಡಾಕ್ಯುಮೆಂಟ್ ಅಂತ ನನ್ನ ಅನಿಸಿಕೆ. ಈಗ ಪ್ರತಿ ತಿಂಗಳ ಕಾರ್ಯಕ್ರಮವನ್ನು ಫೋಟೋ ತೆಗೆದು ಡಾನ್ಸ್ ಪ್ರೋಗ್ರಾಮ್ ಎಂಥದೇ ಪ್ರೋಗ್ರಾಮ್ ಆದರೂ ಅದನ್ನ ವಿಡಿಯೋನ ನಾವು ಈಗ ಹೆಚ್ಚಾಗಿ ವಾಟ್ಸ್ಆ್ಯಪಲ್ಲಿ ಕಳಿಸ್ತೇವೆ. ಅದು ಸ್ಟೋರೇಜ್ ಕೆಪಾಸಿಟಿ ಸ್ವಲ್ಪ ಕಮ್ಮಿ ಆಗ್ತದೆ ಅಂತ ಕೆಲವೊಂದು ಕಂಪ್ಲೇಂಟ್. ಆದ್ದರಿಂದ ಅದರ ಬದಲು ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡಿ ಅದನ್ನು ಆ ಲಿಂಕನ್ನು ಎಲ್ಲರಿಗೂ ಕಳಿಸಿದರೆ ತುಂಬ ಉಪಯೋಗ ಆಗ್ತದೆ. ಮತ್ತು ಇಟ್ ಗಿವ್ಸ್ ಅ ಲಾಟ್ ಆಫ್ ಪಬ್ಲಿಸಿಟಿ ಆಲ್ಸೋ. ಎಲ್ಲಿಂದ ಬೇಕಾದರೂ ಯಾರು ಬೇಕಾದರೂ ಇಡೀ ವರ್ಲ್ಡಿಗೆ ಅದು ಒಂದು ಪಬ್ಲಿಸಿಟಿ. ಸಪೋಸ್ ಯಾರಾದರೂ ಒಬ್ಬರು ಅಮೆರಿಕದಲ್ಲಿ ನನಗೆ ಲೇಡೀಸ್ ಇದು ಯಕ್ಷಗಾನ ಅಂತ ಹಾಕಿದರೆ, ನಮ್ಮ ಸಮತಾದ ಯಕ್ಷಗಾನದಲ್ಲಿ ಯಾವುದಾದ್ರೂ ಒಂದು ಪ್ರೋಗ್ರಾಮ್ ಅಪ್ಲೋಡ್ ಆಗಿದ್ದರೆ ಇಮಿಡಿಯೇಟ್ಲಿ ವಾಟ್ಸಪ್ ಇದರಲ್ಲಿ ಬರ್ತದೆ. ಸೊ ಇಂಥ ಥರ ಹಾಗೆ ನಮ್ಮ ಸಮತಾ ಬಳಗದ ಕಲೆ, ಸಂಸ್ಕೃತಿ ಮತ್ತು ಸೇವೆಗಳನ್ನು ದಾಖಲೆ ಮಾಡಿ ಮುಂದಿನ ತಲೆಮಾರಿಗೆ ಒಂದು ಗೌರವದ ನೆನಪು ಆಗ್ಬೋದಂತ ನನ್ನ ಒಂದು ಸಣ್ಣ ಸಜೆಷನ್. ಮತ್ತೆ ಇವತ್ತು ನಮ್ಮ ಅಧ್ಯಕ್ಷರಾದ ಕ್ರಾಂತಿಯಾನಿ ಅವರು ನನಗೆ ಇನ್ನೊಂದು ಜವಾಬ್ದಾರಿ ಕೊಟ್ಟಿದ್ರು, ಅಡಿಗೆ ಸ್ಪರ್ಧೆಗೆ ತೀರ್ಪು ಕೊಡಲಿಕ್ಕೆ. ಬಹಳ ಕಷ್ಟ ಆಯ್ತು. ನಾನು ಫಸ್ಟ್ ಎನ್ಸಿದೆ ಎಂತ ಉಂಟು ಒಂದು ಟೇಸ್ಟ್ ಮಾಡೋದು ಮಾಡ್ಕೊಡೋದು ಅಂತ. ಬಟ್ ಅಲ್ಲಿದು ಕ್ರಿಯೇಟಿವಿಟಿ, ಡಿಸ್ಪ್ಲೇ, ಪ್ರೆಸೆಂಟೇಷನ್ ಎಲ್ಲ ನೋಡುವಾಗ ತುಂಬ ಕಷ್ಟ ಆಯಿತು ತೀರ್ಪು ಕೊಡಲಿಕ್ಕೆ. ಈವನ್ ವರ್ಲ್ಡ್ ಫೇಮಸ್ ಚೆಫ್ ಸಂಜೀವ್ ಕಪೂರ್ ಮತ್ತು ವಿಕಾಸ್ ಖನ್ನಾ ಬಂದರೂ ಕೂಡ ಅವರಿಗೂ ಕಷ್ಟ ಖಂಡಿತ ಆಗ್ತಿತ್ತು ಇದರಲ್ಲಿ ತೀರ್ಪು ಕೊಡಲಿಕ್ಕೆ. ಸೊ ಇವತ್ತು ಪಾರ್ಟಿಸಿಪೆಂಟ್ಸ್ ಎಲ್ಲ ಅಡಿಗೆ ಸ್ಪರ್ಧೆಯಲ್ಲಿ ಪಾರ್ಟಿಸಿಪೆಂಟ್ಸ್ ಮಾಡಿದ ಎಲ್ಲರಿಗೂ ನನ್ನ ಅಭಿನಂದನೆಗಳು. ಆದರೆ ಒಂದು ಆಶ್ಚರ್ಯದ ವಿಷಯ ಏನಂದರೆ, ಉತ್ತಮ ಅಡಿಗೆಗಾರರು ಅಂತ ನಾವು ನೆನಪಿಸಿದರೆ ನಮಗೆ ಪುರುಷರ ಹೆಸರೇ ನೆನಪಾಗೋದು. ಈಗ ಕೂಡ ನೋಡಿ, ನಾನು ಸಂಜೀವ್ ಕಪೂರ್ ಮತ್ತು ವಿಕಾಸ್ ಖನ್ನಾ ಅಂತ ಹೇಳಿದೆ, ಆದರೆ ನನಗೆ ಯಾವ ಹೆಂಗಸರ ಹೆಸರು ಪಕ್ಕಕ್ಕೆ ಬರಲಿಲ್ಲ. ಹಾಗೆ ಈವನ್ ಪುರಾಣದಲ್ಲಿ ಕೂಡ ನೀವು ನೋಡಿದರೆ ನಳ ಮಹಾರಾಜ ಮತ್ತು ಭೀಮಸೇನನೇ ಖ್ಯಾತ ಅಡುಗೆಗಾರ. ಸರಿಯಾದ ಊಟ ಅಂತ ನಾವು ಹೇಳಿದರೆ ಅದು ನಳಪಾಕ ಅಂತ ಹೇಳ್ತೇವೆ, ದಮಯಂತಿ ಪಾಕ ಅಂತ ಯಾರು ಹೇಳುವುದಿಲ್ಲ. ಆ ದ್ರೌಪದಿಗಂತೂ ಬಹಳ ಲಕ್ಕಿ ಲೇಡಿ, ಅವಳಿಗೆ ಅಡುಗೆಯೇ ಇರಲಿಲ್ಲ. ಈವನ್ ವನವಾಸದಲ್ಲಿ ಕೂಡ ಕೃಷ್ಣ ಅವಳಿಗೆ ಅಕ್ಷಯ ಪಾತ್ರ ಕೊಡ್ತಾನೆ. ಹಾಗೆ ಯಾವಾಗಲೂ ಅನ್ಲಿಮಿಟೆಡ್ ಫುಡ್. ಆ
ಆದರೆ ಕುಕ್ಕಿಂಗ್ ಇಲ್ಲ ಅವಳಿಗೆ. ಹೆಚ್ಚು ದೊಡ್ಡ ದೊಡ್ಡ ಮದುವೆಗಳಲ್ಲಿ ಕೂಡ ಅಡಿಗೆ ಮಾಡೋದು ಪುರುಷರೇ. ಆದರೆ ಮನೆಯಲ್ಲಿ ಮಾತ್ರ ಅಡಿಗೆ ಡಿಪಾರ್ಟ್ಮೆಂಟ್ ಕಂಪ್ಲೀಟ್ ಆ ಮಹಿಳೆಗೆ. ಮನೆಯಲ್ಲಿ ಮಾಡುವ ಕಿಚನ್ ವರ್ಕ್ ಉಂಟಲ್ಲ, ಅದು ತುಂಬಾ ಕಷ್ಟದ ಕೆಲಸ. ದೊಡ್ಡ ದೊಡ್ಡ ಮದುವೆಯಲ್ಲಿ ಹೋಗಿ ಅಡಿಗೆ ಮಾಡೋದು ಸುಲಭ, ಮನೆಯ ಕಿಚನ್ ಕೆಲಸ ಅಷ್ಟು ಕಷ್ಟದ ಕೆಲಸ ಇಲ್ಲ. ಯಾಕೆಂದ್ರೆ ಅಲ್ಲಿ ಆ ಮಹಿಳೆ ಮಲ್ಟಿ ಟಾಸ್ಕಿಂಗ್ ಮಾಡ್ತಾರೆ. ಮನೆ ಅಡಿಗೆ ಕೆಲಸ, ಮಕ್ಕಳನ್ನು ನೋಡೋ ಕೆಲಸ, ಮನೆಯನ್ನು ಚೊಕ್ಕ ಮಾಡಿಡುವ ಕೆಲಸ, ಗಂಡನ್ನು ನೋಡೋ ಕೆಲಸ, ರಾತ್ರಿ ಟಿಫಿನ್ ಎಂತದ್ದು, ಬೆಳಿಗ್ಗೆ ಎಂತ ಟಿಫಿನ್, ರಾತ್ರಿ ಪಲಾರ, ಸಾಯಂಕಾಲ ಟಿಫಿನ್ ಅಂತ ಹೇಳಿ ಅಷ್ಟು ಮಲ್ಟಿ ಟಾಸ್ಕಿಂಗ್ ಒಟ್ಟಿಗೆ ಆ ಮನೆದು ಕಿಚನ್ ಕೆಲಸ ಮಾಡೋದು. ಸೊ ಈ ಮನೆಯ ಕಿಚನ್ ಕೆಲಸನ ಗಂಡಸರು ಸ್ವಲ್ಪ, ಪುರುಷರು ಸ್ವಲ್ಪ ಟೇಕ್ ಓವರ್ ಮಾಡಿದರೆ ಒಳ್ಳೆದಿತ್ತು ಅಂತ ನನ್ನ ಒಂದು ಅನಿಸಿಕೆ. ಇದು ಖಂಡಿತ ದೇಶ ಕೂಡ ಪ್ರೋಗ್ರೆಸ್ ಆಗ್ತದೆ. ಯಾಕೆಂದ್ರೆ ಇಂಗ್ಲಿಷ್ನಲ್ಲಿ ಒಂದು ಗಾದೆ ಉಂಟು, ಟ್ರೂ ಪ್ರೋಗ್ರೆಸ್ ಬಿಗಿನ್ಸ್ ವೆನ್ ರೆಸ್ಪಾನ್ಸಿಬಿಲಿಟೀಸ್ ಆರ್ ಶೇರ್ಡ್ ಅಂತ. ಹಾಗೆ ನಾನು ಇವತ್ತು ನನಗೆ ಇನ್ನೊಂದು ಸಂತೋಷವಾದ ವಿಷಯ ಏನಂದ್ರೆ, ತಂದೆಯವರ ನಾಟ್ಯ ಪ್ರದರ್ಶನ ಉಂಟು ಅಂತ ಹೇಳಿ. ಯಾಕೆಂದ್ರೆ ತನ್ವಿ ಅರಂಗೇಟ್ರ ಮಾಡಿರುವಾಗ ಸಾಧಾರಣ 12 ವರ್ಷದ ಹಿಂದೆ ಅದಕ್ಕೆ ಆ ಅರಂಗೇಟ್ರಂ ಇದು ನಿತ್ಯ ಪ್ರದರ್ಶನ ಫುಲ್ ಕಾರ್ಯಕ್ರಮಕ್ಕೆ ನಿರೂಪಣೆ ಮಾಡಿದ್ದು ನಾನು. ಈ ವಿಷಯ ಯಾರಿಗೂ ಗೊತ್ತಿರ್ಲಿಕ್ಕಿಲ್ಲ, ಅವರ ತಂದೆ ತಾಯಿಗೆ ಸಹ ಮರ್ತೋಗಿರ್ಬೋದು. ಯಾಕೆಂದ್ರೆ ಆ ದಿವಸ ಬೆಳಗ್ಗೆ 9 ಗಂಟೆಗೆ ನನಗೆ ಅರಂಗೇಟ್ರಂ ದಿವಸ ಬೆಳಿಗ್ಗೆ ಗೀತಾ ಸರಳ ಫೋನಲ್ಲಿ ಹೇಳಿದ್ರು, ನೋಡಿ ನಾನು ನಿರೂಪಣೆ ಮಾಡುವವರಿಗೆ ಕಾಲು ಫ್ರಾಕ್ಚರ್ ಆಗಿಬಿಟ್ಟಿದೆ, ನೀನು ಮಾಡಬೇಕು. ನಾನು ಹೇಳಿದೆ, ಎಂತ ನನಗೆಂಥದ್ದು ಗೊತ್ತಿಲ್ಲ, ಯಾವ ಡಾನ್ಸ್ ಮಾಡ್ತಾರೆ, ತಂಗಿಯ ಬಗ್ಗೆ ಸಹ ಏನು ವಿಷಯ ಗೊತ್ತಿಲ್ಲ ನನಗೆ. ಅವರು ಚಿಕ್ಕವಳು. ಕಡೆಗೆ ಇಲ್ಲ, ಎಲ್ಲ ಬರೆದು ಕೊಡ್ತೇನೆ ನಿನಗೆ, ಸಾಯಂಕಾಲ ಬ್ಯಾಂಕಿಗೆ ಬಂದು ಕೊಡ್ತೇನೆ, ನನ್ನ ಮಗಳು ಬಂದು ಕೊಡ್ತಾರೆ ಅಂತ ಹೇಳಿದ್ರು. ಬ್ಯಾಂಕಿಗೆ 11:30 ಬಂದು ಇನ್ವಿಟೇಷನ್ ಮಾತ್ರ ಕೊಟ್ಟರು, ಇದರಲ್ಲೆಲ್ಲ ಉಂಟು ಅಂತ ಹೇಳಿದ್ರು. ನನಗೆ ಆವಾಗ ತಂದಿದ್ದು ದೊಡ್ಡ ರೆಸ್ಪಾನ್ಸಿಬಿಲಿಟಿ ತೆಕ್ಕೊಂಡಿದ್ದೇನೆ, ಇದನ್ನು ಚಂದ ಮಾಡಬೇಕು ಅಂತ ಹೇಳಿ ಮ್ಯಾನೇಜರ್ಗೆ ಹೇಳಿ ನಾನು ರಜೆ ಹಾಕಿ ಮನೆಗೆ ಹೋಗಿ ಕಂಪ್ಯೂಟರ್ ಮುಂದೆ ಕೂತು ಜತೀಶ್ವರ ಅಂದರೆ ಎಂತ, ವರ್ಣ ಅಂದರೆ ಎಂತ, ಕೀರ್ತಿಲ್ಲಾನ ಅಂದರೆ ಎಂತ, ಅವ್ರು ಮಾಡುವ ಡಾನ್ಸಿಗೂ ಅದಕ್ಕೂ ಏನು ಕನೆಕ್ಷನು, ಇದನ್ನೆಲ್ಲ ನೋಡಿ ಒಂದು ಸ್ಕ್ರಿಪ್ಟ್ ತಯಾರು ಮಾಡಿ ಸಂಜೆ ಅರಂಗೇಟ್ರಂನಲ್ಲಿ ನಾನು ಇದನ್ನು ನಿರೂಪಣೆ ಮಾಡಿದ್ದೆ. ಮತ್ತೆ ಆವಾಗ ನನಗೆ ಆ ಕ್ರೌಡಲ್ಲಿ ಅವರ ತಂದೆ ತಾಯಿಯನ್ನು ನೋಡ್ಲಿಕ್ಕೆ ಆಗಲಿಲ್ಲ, ಮತ್ತೆ ತನ್ವಿಯ ಡ್ಯಾನ್ಸ್ ಅನ್ನು ಕೂಡ ನನಗೆ ನೋಡ್ಲಿಕ್ಕಿಲ್ಲ, ಬಿಕಾಸ್ ಐ ವಾಸ್ ದಿ ವಾಯ್ಸ್ ಬಿಹೈಂಡ್ ದ ಮೈಕ್. ಸೊ ಇವತ್ತು ನನಗೆ ನಿಮ್ಮ ಮುಂದೆ ಕೆಳಗೆ ಕೂತ್ಕೊಂಡು ತನ್ವಿಯ ನಾಟ್ಯ ಪ್ರದರ್ಶನ ನೋಡಲಿಕ್ಕೆ ಒಂದು ಅವಕಾಶ ಮಾಡಿಕೊಟ್ಟದಕ್ಕೆ ಕಾತ್ಯಾನಿ ಅವರಿಗೆ ಧನ್ಯವಾದಗಳು. ನಾನಿನ್ನು ಹೆಚ್ಚು ಸಮಯ ತಗೊಳ್ಳೋದಿಲ್ಲ. ಈ ಸಮತಾ ಬಳಗದ ಎಲ್ಲ ಕಾರ್ಯಕ್ರಮಗಳು ಸಂಪೂರ್ಣ ಯಶಸ್ಸು ಲಭಿಸಲಿ ಅಂತ ನಾನು ಹೃದಯಪೂರ್ವಕ ಶುಭಾಶಯಗಳನ್ನು ನೀಡುತ್ತೇನೆ. ಧನ್ಯವಾದ. ಸರಳಾ ರಾವ್ ಅವರಿಂದ ಒಂದೆರಡು ದಿನಗಳು. ಅಧ್ಯಕ್ಷೆ ಕಾತ್ಯಾಯಿನಿಯವರೇ, ಶೋಭಾರವರೇ ಹಾಗೂ ನನ್ನ ಎಲ್ಲ ಹಿರಿಯ ಸಹೋದರಿಯರೇ, ಇಂದಿನ ಕಾರ್ಯಕ್ರಮದ ಅಂಗವಾಗಿ ನಮ್ಮಲ್ಲಿ ಅನೇಕ ಮಹಿಳೆಯರು ತರತರದ ತಿಂಡಿಗಳನ್ನು ತಯಾರಿಸಿ ಪ್ರದರ್ಶನಕ್ಕೆ ಇಟ್ಟು ಆಯಿತು. ಜಡ್ಜಸ್ ಅದರ ಫಲಿತಾಂಶವನ್ನು ಹೇಳಿ ಆಯಿತು. ವಿಜೇತರು ಯಾರು ನನಗೆ ಗೊತ್ತಿಲ್ಲ, ಆದರೆ ಇಲ್ಲಿ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲರೂ ಕೂಡ ಅದೇ ತಯಾರಿಸಿ ತಿಂಡಿಗಳ ತಂದು ತಯಾರಿಸಿದ ಎಲ್ಲರೂ ಕೂಡ ವಿಜೇತರೇ ಅಂತ ಹೇಳಿ ನನ್ನ ಅನಿಸಿಕೆ. ಇದನ್ನು ನಾನು ಯಾಕೆ ಹೇಳ್ತೇನೆ ಅಂತ ಹೇಳಿದರೆ, ಆಹಾರ ಮನುಷ್ಯನಿಗೆ ಅವನ ಸರ್ವತೋಮುಖ ಬೆಳವಣಿಗೆ, ಬರೀ ದೈಹಿಕ ಬೆಳವಣಿಗೆ ಮಾತ್ರ ಅಲ್ಲ, ಮಾನಸಿಕ ಬೆಳವಣಿಗೆ ಕೂಡ ಪೂರಕವಾಗಿ ಇರಬೇಕು. ಹಾಗಾಗಿ ಗೃಹಿಣಿಯಾದವರು ಯಾವತ್ತೂ ಬಳಕೆ ಅಡುಗೆ ಮಾಡೋದಿಲ್ಲ. ಅದಕ್ಕೆ ಹೊಗಳಿಕೆ ಬರಲಿ, ತಗಳಿಕೆ ಬರಲಿ, ಅದು
ಅವರಿಗೆ ಮುಖ್ಯ ಅಲ್ಲ. ಮನೆಯವರದ್ದು ದೈಹಿಕ ಆರೋಗ್ಯ, ಮಾನಸಿಕ ಆರೋಗ್ಯ, ಸಮಾಜದಲ್ಲಿ ಅವರು ಒಂದು ಉತ್ತಮ ವ್ಯಕ್ತಿ ಆಗಬೇಕು ಎಂಬ ಕಳಕಳಿ ಅವರಿಗೆ ಮುಖ್ಯವಾಗಿ ಇರ್ತದೆ. ಇತ್ತೀಚೆಗೆ ಈಗಷ್ಟೇ ಆಶಾರಾವ್ ಹೇಳಿದ ಹಾಗೆ ಎಲ್ಲರೂ ಕೆಲಸಕ್ಕೆ ಹೋಗ್ತಾ ಇದ್ದಾರೆ ಮಹಿಳೆಯರು. ಹಾಗಾಗಿ ಅವರಿಗೆ ಸಹಾಯ ಹಸ್ತ ಮನೆಗೆ ಸಿಗದಿದ್ದಾಗ ತುಂಬ ಯುವಜನರು ಫಾಸ್ಟ್ ಫುಡ್ ಹಾಗೂ ಹೋಟೆಲ್ ಅಡುಗೆಗೆ ಮಾರುವುದು ಸರ್ವೇ ಸಾಮಾನ್ಯವಾಗಿ ಹರಿಹರೆಯತೆಗೆ ಅವರ ಆರೋಗ್ಯವನ್ನು ಕಳೆದುಕೊಂಡು ಕಷ್ಟಪಡ್ತಾ ಇರುವುದು ನಮ್ಮೆಲ್ಲರಿಗೂ ಗೊತ್ತಿದೆ. ಇದಕ್ಕೊಂದು ಶೀಘ್ರ ಪರಿಹಾರವನ್ನು ನಾವು ಕಂಡುಕೊಳ್ಳಲೇಬೇಕು. ಸಮತಾದ ಇಷ್ಟೊಂದು ಮಹಿಳೆಯರು ಇದ್ದಾರೆ, ಅವರೆಲ್ಲ ಮನಸ್ಸು ಮಾಡಿದರೆ ಮಂಗಳೂರಿನ ಒಂದು ಮಹಿಳೆಯರ ಮಟ್ಟಿಗಾದರೂ ಏನಾದರೂ ಒಂದು ಉಪಾಯವನ್ನು ಕಂಡುಹಿಡ್ಕೊಳ್ಬೋದು. ಆದರೆ ಈಗ ಆಚರಿಸಿ ಬೇಡ, ಯಾಕಂದರೆ ಸಮಯದ ಅಭಾವ. ನನಗೆ ಇನ್ನೊಂದು ದಿನ ನೋಡೋಣ. ಈಗ ನಾನು ಸಂವಾದದಲ್ಲಿ ಆದಂಥ ಈ ಹಿಂದೆ ಆದಂಥ 2 ಕಾರ್ಯಕ್ರಮಗಳ ಬಗ್ಗೆ ಸ್ವಲ್ಪ ಮಾತಾಡಿದ್ದೇನೆ. ಯಾಕಂದರೆ ಆ ಕಾರ್ಯಕ್ರಮಗಳು ಸ್ವಲ್ಪ ನಮ್ಮ ಹಿಂದಿನ ಕಾರ್ಯಕ್ರಮಗಳಿಂದ ಸ್ವಲ್ಪ ಭಿನ್ನವಾದ ರೀತಿಯಲ್ಲಿ ನಡೆಯಿತು. 2 ಕೂಡ ಆಧ್ಯಾತ್ಮಿಕ ಕೇಂದ್ರಗಳಲ್ಲಿ ಕಾರ್ಯಕ್ರಮವಾದ ಕಾರಣ ಇಲ್ಲಿ ಎಲ್ಲರಿಗೂ ಒಂದು ರೀತಿಯ ಗೊಂದಲ, ಒಂದು ಸಂಶಯ ಇದರಲ್ಲಿ ಭಿನ್ನಾಭಿಪ್ರಾಯ ಇದರಲ್ಲಿ ಯಾವುದೇ ಒಂದು ತಪ್ಪಿಲ್ಲ. ಯಾಕಂದರೆ ಅಂಥದ್ದು ಆಗಾಗ ಆಗ್ತದೆ. ಅಂದರೆ ಒಮ್ಮೆಲೆ ಕಾರ್ಯಕ್ರಮಗಳ ಒಂದು ರೀತಿ ಚೇಂಜ್ ಆದಾಗ ಜನರಿಗೂ ಇದು ಸರಿಯೋ ತಪ್ಪೋ ಎಂಬ ಜಿಜ್ಞಾಸೆ ಹೋಗುವುದು ಸರಿ. ನಾನು ನಮ್ಮ ಅಧ್ಯಕ್ಷೆಯ ಹತ್ರ ಆ ಬಗ್ಗೆ ವಿವರಣೆಯನ್ನು ಕೇಳಿದೆ. ಆದರೆ ಗುರುವಿನ ಕಾರ್ಯಕ್ರಮಕ್ಕೆ ನನಗೆ ಹೋಗಲಿಕ್ಕೆ ಸಾಧ್ಯ ಆಗಲಿಲ್ಲ. ಹೋದವರನ್ನು ವಿಚಾರಿಸುವಾಗ ಕಾರ್ಯಕ್ರಮ ಉತ್ತಮವಾಗಿಯೇ ಮುಗಿ ಬಂದಿದೆ ಎಂಬ ಅಭಿಪ್ರಾಯಪಟ್ಟರು. 2ನೇ ರಾಮಕೃಷ್ಣ ಮಠದಲ್ಲಿ ಆದಂತಹ ಕಾರ್ಯಕ್ರಮಕ್ಕೆ ನಾನು ಸ್ವತಃ ಹೋಗಿದ್ದೆ. ಬಹಳ ಅತ್ಯುತ್ತಮವಾಗಿ ಆ ಕಾರ್ಯಕ್ರಮ ನಡೆಯಿತು ಅಂತ ಹೇಳಿದರೆ ತಪ್ಪಾಗಲಾರದು. ಇದು ನನ್ನ ಅಭಿಪ್ರಾಯ. ಸಮತಾದ ಈವರೆಗಿನ ಉತ್ತಮ ಕಾರ್ಯಕ್ರಮಗಳಲ್ಲಿ ಇದು ಒಂದು ಹೇಳಲಿಕ್ಕೆ ಯಾವುದೇ ಅಡ್ಡಿಯಿಲ್ಲ. ಯಾಕಂತ ಹೇಳಿದರೆ ಮಾನ್ಯ ಕಿರಣ್ ಕುಮಾರ್ ಅವರು 2-2.5 ಗಂಟೆಗಳ ಕಾಲ ಅವರ ಪಾಂಡಿತ್ಯ, ಅಂದರೆ ಬಾಹ್ಯಾಕಾಶದ ವಿಷಯದಲ್ಲಿ ಅವರ ಪಾಂಡಿತ್ಯ, ಅವರ ಆ ಒಂದು ವರ್ಚಸ್ಸು, 73ರ ಹರೆಯದ ಆ ಮನುಷ್ಯ ಸ್ವಲ್ಪವೂ ತಡವರಿಸದೆ ಎಲ್ಲ ವಿಷಯಗಳನ್ನು ಮನದಟ್ಟಾಗುವಂತೆ ವಿದ್ಯಾರ್ಥಿಗಳಿಗೆ ತಿಳಿಸಿ ಅವರ ಹಲವಾರು ಪ್ರಶ್ನೆಗಳಿಗೆ ಏನು ಬೇಸರಿಸ್ತದೆ ಅದೇ ದಾಟಿಯಲ್ಲಿ ಕೊನೆಯವರೆಗೆ ಉತ್ತರಿಸಿದ್ದು ನಮಗೆ ಏನು ಅರ್ಥ ಆಯಿತು, ಎಷ್ಟು ಅರ್ಥ ಆಯಿತು ಎಂಬುದು ನಗಣ್ಯ. ಇಂತಹ ಒಂದು ಕಾರ್ಯಕ್ರಮ ಆಗುವಾಗ ನಾವು ಮೆಚ್ಚಲೇಬೇಕಾಗ್ತದೆ. ನನಗಂತೂ ಅದು ತುಂಬ ಒಳ್ಳೆಯದು ಕಂಡಿದೆ. ಅಷ್ಟು ಮಾತ್ರ ಅಲ್ಲ, ನನ್ನ ತಂಗಿಯ ಮೊಮ್ಮಗ ಅವನು ಈಗ ತಾನೇ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಪುಣೆಯಲ್ಲಿ BSc ಇದೇ ಸಬ್ಜೆಕ್ಟ್ BSc ಪದವಿ ಮುಗಿಸಿ, ಅದು ಬಹಳ ಪ್ರತಿಭಾನ್ವಿತ ಹುಡುಗ. ಈಗಾಗಲೇ ಒಂದು ಬಾರಿ ಅವರು 2ನೇ ವರ್ಷದಲ್ಲಿ ಜರ್ಮನಿಗೆ ಹೋಗಿ ಸ್ಕಾಲರ್ಶಿಪ್ಪಿನಲ್ಲಿ ಜರ್ಮನಿಗೆ ಹೋಗಿ ಪ್ರಾಜೆಕ್ಟ್ ಮುಗಿಸಿ ಬಂದವನು. ಈಗ ತಿರ್ಗಾ ಅವನಿಗೆ ಅವನ ಡಿಗ್ರಿ ಮುಗಿಸಿದ ಮೇಲೆ ಜರ್ಮನ್ ಹಾಗೂ US ಅಲ್ಲಿ ಪ್ರಾಜೆಕ್ಟ್ ಮಾಡಲಿಕ್ಕೆ ಸ್ಕಾಲರ್ಶಿಪ್ ಸಿಕ್ಕಿದೆ. ಅಂಥ ಹುಡುಗ ಅವನನ್ನು ನಾನು ಕರೆದಿದ್ದೆ. ಅವನು ಡಿಗ್ರಿ ಮುಗಿಸಿ ಬಂದದಷ್ಟೇ, ಅದೊಂದು ಚಾನ್ಸ್. ಅವನು ಈಗ ಸಣ್ಣ ಮಕ್ಕಳಿಗೆ ಹೇಗೂ ಅದು ಉಪಯೋಗ ಆಗ್ತದೆ. ಅವನು ಒಂದು ಹಾಡಿಕೊಂಡು ಕುಂದುಕೊಂಡು ಓಡಿ ಬಂದ ಯಾಕಂದರೆ ಇದು ನನ್ನ ಮೊಮ್ಮಗ ಅಂತ ಹೇಳೋದಲ್ಲ, ಪರಿಸ್ಥಿತಿ ನಾನು ಹೇಳೋದು. ಅದು ನಮಗೆ ಗೊತ್ತಾಗಲಿಕ್ಕೆ ಅರ್ಥ ಆಯಿತು. ಆ ಎಲ್ಲ ಕಾರ್ಯಕ್ರಮ ಮುಗ್ದ ಮೇಲೆ ಓಡಿ ಬಂದು ಹೇಳಿದ, ಅಜ್ಜಿ ಬೆಸ್ಟ್ ಕಾರ್ಯಕ್ರಮ ಇದು. ಯಾಕಂತ ಹೇಳಿದ್ರೆ ನಿನಗೆ ಸರಿ ಉಪಯೋಗ ಆಗ್ತದೆ. ಖಂಡಿತ ನನಗೆ ದೊಡ್ಡ ಎಲ್ಲ ಕರ್ತ ಇದ್ದ. ಅವರನ್ನು ಮೊದಲು ಒಮ್ಮೆ ನಾನು ಮೀಟ್ ಆಗಿದ್ದೆ. ಈಗ ನನಗೆ ತುಂಬ ಖುಷಿಯಾಯಿತು. ಆ ಬಸ್ ನೋಡಬೇಕು ಈಗ ಬಾಬಾ ಅಂತ ನಾನು ಕರೆದರು. ನಾನು ಹೇಳಿದೆ, ವಿಜಯಲಕ್ಷ್ಮಿ ಅವರು ಹೇಳಿದ್ದೆಲ್ಲ ಕೇಳಿದ್ದೇನೆ. ಬಸ್ ಮತ್ತೆ ನೋಡುವ ಹಸಿವಾಗ್ತದೆ. 3-3:30 ಗಂಟೆ ನಾವು ನಿಲ್ಲೋದೇ ಭಾಳ ಕಷ್ಟ ನಮಗೆ ಕೂತಿರು.
ಬರ್ತದೆ ನೀವು ಬಸ್ಸು ನಾವು ಹತ್ತಿದ್ರು ಒಂದು ಹತ್ತಿದ್ದೇನೆ ಯಾಕಂದರೆ ಗೊತ್ತಾಗುತ್ತೆ ಒಂದು ಬಸ್ಸಲ್ಲಿ ಏನು ಕುಳಿತಾರೆ ಅಷ್ಟು ನಮಗೆ ಅರ್ಥ ಆಗ್ತದಲ್ವ. ಸೊ ನಾನು ವಿಜಯಲಕ್ಷ್ಮಿಯವರು ಎಷ್ಟು ಚಂದ ಮಾಡಿ ಮಾತಾಡಿದ್ದಾರೆ, ಹೇಗುಂಟ ಹಾಗೆ ಮಾತಾಡೋದು, ಯಾವಾಗಲೂ ನಮಗೆ ಎಷ್ಟು ಅರ್ಥ ಆಗ್ತದೆ ಮಾತಾಡಿದಾಗ ಎಲ್ಲರಿಗೂ ಅದೊಂದು ನಾವು ಸ್ವಲ್ಪ ಗೊತ್ತಿದ್ದವರನ್ನು ಮಾಡಲಿಕ್ಕೆ ಎಲ್ಲವೂ ಎಲ್ಲರಿಗೂ ಗೊತ್ತಿರೋದಿಲ್ಲ. ಅದರಲ್ಲಿ ನಾನು ಊಟ ಮಾಡಿ ಬರುವಾಗ ಬಸ್ಸು ನೋಡಿ ಮಕ್ಕಳು ಓಡಿ ಬಂದರು ಇಬ್ಬರು ಸಹ. ಬಹಳ ಉಪಯುಕ್ತವಾದಂತಹ ಕಾರ್ಯಕ್ರಮ ಅಂತ ಹೇಳಿದರು. ಹಾಗಾಗಿ ಕೆಲವು ನಮಗೆ ಅರ್ಥ ಆಗದಿರಲಿ, ಒಳ್ಳೆಯದಾದ ಮೇಲೆ ನಾವು ಆ ವಿಷಯವನ್ನು ಹೌದು ಸುರುವಿಗೆ ನಮಗೆ ಅದು ಏನು ಎಂಥದ್ದು ಅರ್ಥ ಆಗುವುದಿಲ್ಲ, ನಾವು ಆ ವಿಷಯವನ್ನೇ ಮತ್ತೆ ಕೆದಕುವ ಅಗತ್ಯ ಇಲ್ಲ, ನಾವು ಅದನ್ನು ಬಿಟ್ಟು ಮುಂದೆ ಸಾಗೋಣ. ಇಂತಹ ಭಿನ್ನ ಅಭಿಪ್ರಾಯಗಳು ಮುಂಚೆಯೂ ನಮ್ಮ ಸಂಸ್ಥೆಯಲ್ಲಿ ಆಗಿದೆ. 4 ಜನ ಸೇರಿದಲ್ಲಿ ಭಿನ್ನಾಭಿಪ್ರಾಯ ಆಗುವ ಸಹಜವಲ್ವ. ಗಂಡ ಹೆಂಡತಿಯರ ನಡುವೆ, ಸಂಸಾರದ ನಡುವೆ, ಸಂಬಂಧಗಳ ನಡುವೆ ಅಥವಾ ಫ್ರೆಂಡ್ಶಿಪ್ ಎಲ್ಲರಿಗೂ ಅದು ಆಗ್ತಾ ಇರ್ತದೆ. ಅದನ್ನು ನಾವು ಚಿಕ್ಕ ಒಂದು ಸಂಭಾಷಣೆಯಲ್ಲಿ ಮುಗಿಸಿ ಬಿಡಬೇಕು. ಅದನ್ನು ಹೆಚ್ಚು ಉದ್ದ ತೆಗೆದುಕೊಂಡು ಹೋಗೋದು ಬೇಡ ಅಂತ ನನ್ನ ಅಭಿಪ್ರಾಯ. ವಿಜ್ಞಾನ, ಆಧ್ಯಾತ್ಮ ಮತ್ತು ಸಂಸ್ಕೃತಿ ಇದೆಲ್ಲ ಜೊತೆಯಾಗಿ ಹೋದರೆ ಚೆನ್ನಾಗಿರ್ತದೆ. ಇನ್ನು ನಮ್ಮ ಗೌರವ ಅಧ್ಯಕ್ಷೆ ವಿಜಯಲಕ್ಷ್ಮಿ ಅವರು ಹೇಗೂ ಸಮತಾದ ಕಮಿಟಿಯಲ್ಲಿದ್ದಾರೆ. ಚರ್ಚೆ ಮಾಡಲೇಬೇಕು, ಕಮಿಟಿಯಲ್ಲಿ ಇಟ್ಟೇ ಎಲ್ಲ ಕಾರ್ಯಕ್ರಮ ನಡೀಬೇಕು. ಆದರೆ ಪರ ಮತ್ತು ಅದಕ್ಕೆ ಅದು ಬೇಡ ಅಥವಾ ಬೇಕು, ಒಟ್ಟಾರೆ ಪರ ಅಥವಾ ಆಪೋಸಿಟ್ ಆಗಿ ಮಾತಾಡುವವರು ಅಲ್ಲಿ 2ನೇ ಅಂಶ, 3ರಲ್ಲಿ 2 ಅಂಶ ಪರವಾಗಿ ಒಟ್ಟು ಬಂದರೆ ಕಾರ್ಯಕ್ರಮ ಆಗೇ ಆಗ್ತದಲ್ವ. ಅದಕ್ಕೆ ಏನು ಮಾಡಲಿಕ್ಕೂ ಸಾಧ್ಯ ಇಲ್ಲ. ವಿಜಯಲಕ್ಷ್ಮಿಯವರು ಹಿರಿಯರಿದ್ದಾರೆ, ಆ ಸ್ಥಾನಕ್ಕೆ ಸಮರ್ಥರು ಮತ್ತು ಅವರಿಗೆ ಆ ಸ್ಥಾನ ಕೊಟ್ಟದ್ದು ಅವರು ಮಾಡಿದಂತಹ ದಾನ ಕಾರ್ಯಗಳಿಗೆ ನಮಗೆ ಬಹಳಷ್ಟು ಸಹಾಯ ಬರುತ್ತಿದೆ. ಅಲ್ಲದೆ ಅವರು ದೊಡ್ಡ ಸಂಸಾರದಲ್ಲಿ ಹಿಂದೆ ಅತ್ತೆಯೊಟ್ಟಿಗೆ ಈಗ ಸೊಸೆಯೊಟ್ಟಿಗೆ ಬಹಳ ಸುಂದರವಾಗಿ ಸಂಸಾರ ಸಾಗಿಸ್ಬೋದು. ಅವರು ಅದನ್ನು ಅರ್ಥೈಸಿಕೊಂಡು ಅವರು ಏನು ನಮಗೆ ಸಲಹೆ ಕೊಡ್ತಾರೆ ಹಾಗೆ ನಡೆಯುವುದು ಶ್ರೇಯಸ್ಕರ ಅಂತ ನನಗೆ ಕಾಣ್ತದೆ. ಇಂತಹ ವಿಷಯಗಳು ಹಿಂದೆ ಬೇಕಾದಷ್ಟು ನಡೆದಿದೆ. ನಾವು ಅದನ್ನು ಮೌನವಾಗಿ ಅದನ್ನು ಒಮ್ಮೆ ಅದನ್ನು ತಿಳಿಸಿಕೊಟ್ಟು ಹೀಗೆ ತಪ್ಪಾಗಿದೆ ಅಂತ ಮೌನವಾಗಿ ಪ್ರತಿಭಟಿಸಿ ಕೊನೆಯಲ್ಲಿ ನಮ್ಮನ್ನೇ ಆಶ್ರಯಿಸಬೇಕಾದಂತಹ ಸಂದರ್ಭವೂ ಬಂದಿದೆ. ಹಾಗಾಗಿ ಅದನ್ನೆಲ್ಲ ನಾವು ಯಾವುದನ್ನು ಹೆಚ್ಚು ಮಾಡದೆ ಸಂತೋಷವಾಗಿ ಎಲ್ಲರೂ ಸಂತೋಷದಿಂದ ತಲೆ ಎತ್ತಿ ಸಮತ ಅಂತ ಹೇಳುವ ಆ ಹೆಸರಿಗೆ ಒಂದು ಅದನ್ನು ಹನುಮಂತ ನಾಮ ಅಂತ ನಾವೆಲ್ಲ ಸೇರಿ ಅದನ್ನು ನಡೆಸಿಕೊಂಡು ಹೋಗಬೇಕು ಅಂತ ಎಂಬುದು ನನ್ನ ಆಶಯ. ಇದು ಯಾರಿಗೂ ಒಬ್ಬರಿಗೆ ನಾನು ಗೊತ್ತು ಮಾಡಿ ಹೇಳುವುದಲ್ಲ, ನಾವೆಲ್ಲ ನಮ್ಮೆಲ್ಲರಿಗೆ ಇದು ಕರ್ತವ್ಯ ಅಂತ ನಾವು ತಿಳ್ಕೊಳ್ಳುವ ಅಗತ್ಯ ಇದೆ. ಕೊನೆಯಲ್ಲಿ ನನಗೆ ಸಿದ್ದೇಶ್ವರ ಸ್ವಾಮಿಗಳು ಅಂದರೆ ಬಹಳ ಇಷ್ಟ, ಬಹಳ ಸಿಂಪಲ್. ಅವರು ಹೇಳಿದ ಒಂದು ನನಗೆ ಅತ್ಯಂತ ಪ್ರಿಯವಾದ ಒಂದು ಮಾತನ್ನು ಹೇಳಿದ್ದೇನೆ. ಈ ಮಾತು ಏನು ಅಂತ ಹೇಳಿದರೆ, ಜಗತ್ತಿಗೆ ಹೇಳಬೇಕಾದ ಎಲ್ಲವನ್ನು ಹೇಳಿ ಮುಗಿಸಿ ಆಗಿದೆ. ಇನ್ನು ಆಗಬೇಕಾದ ಏನಂತ ಹೇಳಿದರೆ ಆ ಆಚರಣೆ ಮಾತ್ರ. ಅಂದರೆ ಅದರ ಅರ್ಥ ನಿಮಗೆ ಆಗಿರ್ಬೋದು. ಏನಂತ ಹೇಳಿದ್ರೆ, ನಾವು ಯಾವುದೇ ಒಂದು ವಿಷಯದಲ್ಲಿ ಧಾರ್ಮಿಕ ವಿಷಯದಲ್ಲಿ ಆಗಲಿ ಯಾವುದೇ ವಿಷಯದಲ್ಲಿ ಆಗಲಿ ತಿಳಿದ ಕೂಡಲೇ ಇನ್ನೊಬ್ಬರಿಗೆ ಹೇಳೋದು. ಯಾಕಂದ್ರೆ ಕರ್ಮಣ್ಯವಾದಿಕಾರಸ್ಥೆ ಆ ಸೆಂಟೆನ್ಸ್ ಆಗಲಿ ಯಾವುದೇ ಆಗಲಿ ಅದನ್ನು ಇನ್ನೊಬ್ಬರಿಗೆ ಹೇಳಿಬಿಟ್ಟು ನಮ್ಮ ಕೆಲಸ ಮುಗಿದ್ದು ಅದು ಕೆಲಸ ಅಲ್ಲ. ಅಥವಾ ವಾಟ್ಸಪ್ ಮೂಲಕ ನಾವು ಒಬ್ಬರಿಂದ ಒಬ್ಬರಿಗೆ ದಾಟಿಸಿ ಇದನ್ನು 100 ಜನರಿಗೆ ಕಳಿಸಿ ಅಂತ ನಾವೇನೋ ಬಹಳ ಪರೋಪಕಾರ ಮಾಡಿದೆ ಅಂತ ತಿಳ್ಕೊಳ್ಳೋ ಅವಶ್ಯಕತೆ ಇಲ್ಲ. ಅದನ್ನು ನಾವು ಪಾಲಿಸಬೇಕು ಅಷ್ಟೇ ಇರುವುದು. ಈಗ ಅದನ್ನು ನಾವು 10 ಜನರಿಗೆ ಹೇಳಿದಂತೆ ಯಾವ ಪ್ರಯೋಜನವೂ ಇಲ್ಲ. ಯಾಕಂದರೆ ಕಲ್ತುಕೊಳ್ಳುವವರು ಇಷ್ಟೊಂದು ಎಂದು ಹೇಳಲಿಕ್ಕೆ ಏನಿದೆ, ಬೇಕಾದಷ್ಟು ಸಂದರ್ಭ ಬಂದಾಗಿದೆ. ಆದ್ದರಿಂದ ನಾವು ಯಾವುದೇ ಒಳ್ಳೆಯತನ ಇದ್ದರೂ ಅದನ್ನು ನಾವು ಪಾಲಿಸಿಕೊಂಡು ನಡಿಬೇಕು ಅಂತ ಹೇಳೋದೇ ಅವರ ಇಚ್ಛೆ. ಇನ್ನು ಇದಕ್ಕಿಂತ ಹೆಚ್ಚು ಕೇಳಲಿಕ್ಕೆ ಏನಿಲ್ಲ. ನಾನು ಹೇಳಿದ್ದನ್ನು ಯಾರು ತಪ್ಪಾಗ್ತಾ ಅಂತ ಮಾಡಬೇಡಿ, ಅದು ನನಗೂ ನಿಮಗೂ ಎಲ್ಲರಿಗೂ ಅನ್ವಯಿಸುವ ವಿಷಯ ಅಂತ ಹೇಳಿ ಇವತ್ತು ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದ. ಸಮತಾ ಬಳಗದ ಕಾರ್ಯಕಾರಿ
ಅಧ್ಯಕ್ಷೆಯವರಿಂದ ಹೂ ಸ್ವೀಕರಿಸಬೇಕೆಂದು ಕೇಳಿಕೊಳ್ಳುತ್ತೇನೆ. ಇವರು ಇಂದಿನ ಕಾರ್ಯಕ್ರಮವನ್ನು ಆಯೋಜಿಸಲು ಸಹಕರಿಸಿದರು. ಅತಿಥಿಗಳು ವೇದಿಕೆಯನ್ನು ತೆರವು ಮಾಡಿ ಮುಂಭಾಗದ ಆಸನದಲ್ಲಿ ಆಸೀನರಾಗಬೇಕೆಂದು ಕೇಳಿಕೊಳ್ಳುತ್ತೇನೆ. ಈಗ ಆಜೀವ ಸದಸ್ಯರ ಹೆಸರನ್ನು ಹೇಳುತ್ತೇನೆ. ದಯಮಾಡಿ ಬಂದಂಥವರು ವೇದಿಕೆಗೆ ಬಂದು ಅಧ್ಯಕ್ಷೆಯವರಿಂದ ಹೂವನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಶ್ರೀಮತಿ ಆರ್ ಕಲ್ಪನಾ ರಾವ್, ಶ್ರೀಮತಿ ಶಾಲಿನಿ ಶಶಿಧರ್ ಮರಾಠಿ, ಶ್ರೀಮತಿ ಸುಮಾ ದಾವ್ಲೆ, ಶ್ರೀಮತಿ ರಾಧಿಕಾ ಚಿಪ್ಲೋಣ್ಕರ್, ಶ್ರೀಮತಿ ಪಿ ಶೋಭಾ ರಾವ್, ಪ್ರಾಯೋಜಕರಾದ ಶ್ರೀಮತಿ ನಿರ್ಮಲಾ ಬೆಳ್ಳಪರಾಯ ಹಾಗೂ ಶಾರದಾ ಡಿ ರಾವ್ ಅವರು ವೇದಿಕೆ ಬಂದು ಅಧ್ಯಕ್ಷೆಯವರಿಂದ ಗೌರವವನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ತನ್ವಿ ರಾವ್ ಅವರಿಗೆ ಮಧ್ಯ ಮಧ್ಯ ವಿರಾಮದ ಅವಶ್ಯಕತೆ ಇರೋದ್ರಿಂದ ನಾವು ಮಧ್ಯ ಮಧ್ಯೆ ಈ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೇವೆ. ಈಗ ಪಾಪನಾಥನ್ ಸಿವನ್ ಅವರ ಕಾ ವಾ ವಾ ಎನ್ನುವ ವರಾಳಿ ರಾಗದ ಅನುಪಮ ಅನಂತಮೂರ್ತಿ, ಜೂನ್ 20. ಮಾಜಿ ಅಧ್ಯಕ್ಷ ವಿಜಯಲಕ್ಷ್ಮೀರಾವ್, ಜೂನ್ 22. ಹೇಮಾ, ಜೂನ್ 22. ಲೀಲಾಹಳ್ಳ, ಜೂನ್ 24. ಸುಲೋಚನಾ ರಾವ್, ಜೂನ್ 3. ಸುಜಾತಾ ರಾವ್, ಜೂನ್ 18. ಭಾಗ್ಯ ಉಡುಪ, ಜೂನ್ 8. ಜೂನ್ 29 ನನ್ನ ಜನ್ಮದಿನ. ಜುಲೈ ತಿಂಗಳಲ್ಲಿ ಜನಿಸಿದ ಎಲ್ಲ ಸದಸ್ಯರು ವೇದಿಕೆಗೆ ಬರಬೇಕೆಂದು ಕೇಳಿಕೊಳ್ಳುತ್ತಾ ಇದ್ದೇನೆ. ಸುಮತಿ ಶಕ್ತಿಕಾಯ, ಜುಲೈ 22 ಹುಟ್ಟಿದ್ದು. ಸುಮತಿ ಸದಾಶಿವಯ್ಯ, ಜುಲೈ 26. ಬಿ ಯಶೋಧ, ಜುಲೈ 24. ಜಯಲಕ್ಷ್ಮಿ ಜಯರಾವ್, ಜುಲೈ 17. ಅನ್ಸೂಯ ರಾವ್, ಜುಲೈ 1. ಸುಮನ ಚಿಂಚಂಕರ್, ಜುಲೈ 2. ಹೇಮಾ ದಿನೇಶ್ ರಾವ್, ಜುಲೈ 21. ರತ್ನರಾಜೇಂದ್ರ, ಜುಲೈ 3. ಪುಷ್ಪಕಟ್ಟಿಗೆ, ಜುಲೈ 4. ಜನ್ಮದಿನವಿದಂ ಅವಿಪ್ರಿಯ ಸಂಜೆ
जीवनं तव भवतु सार्थकं जीवनं तव भवतु सार्थकं जीवनं तव भवतु सार्थकं ಜೀವನದ ನೋವುಗಳನ್ನು ಮರೆತು ನಗು ನಗುತ್ತಾ ಜೀವಿಸುವಂತೆ ಬೋಧಿಸಿದರು. ಎಷ್ಟೇ ಕಷ್ಟ ಬಂದರೂ ನಾವು ಮಳೆಯಲ್ಲಿ ಕುಣಿಯುವುದು, ಮಕ್ಕಳಲ್ಲಿ ಮಕ್ಕಳಾಗುವುದು, ಪರಿಸರದ ಸೌಂದರ್ಯವನ್ನು ಆನಂದಿಸುವುದು, ರುಚಿಕರ ಫಲ ಆಹಾರ ಸೇವಿಸುವುದು, ಇಂತಹ ಸಣ್ಣ ವಿಷಯಗಳಲ್ಲೂ ಸಂತೋಷವನ್ನು ಕಂಡುಕೊಳ್ಳಬಹುದು ಎಂದು ಬಿಂಬಿಸುತ್ತದೆ. ನೃತ್ಯ ಸಂಯೋಜನೆ ತನ್ವೀರಾವ್ ಕಡ್ಡನ್. ದರಾ ಬೇಂದ್ರೆಯವರ ಒಂದು ಭಾವ್ಯತೆ. ಮೇ, ಜೂನ್ ಹಾಗೂ ಜುಲೈ ತಿಂಗಳಲ್ಲಿ ಧನ ಸಹಾಯ ಮಾಡಿದವರ ವಿವರ: ರೂಪಲಕ್ಷ್ಮಿ 1000 rupees, ಶ್ರೀ ರಾಘವೇಂದ್ರ ಶಾಸ್ತ್ರಿ 5000, ಸುಮಿತ್ರಾ ಆಚಾರ್ಯ 1000, ಶೋಭಾ ಪೇಜಾವರ್ 750, ಜ್ಯೋತಿ ಹೊಳ್ಳ 1000, ಸುಮತಿ ಸೆಗ್ರತ್ತಾಯ 1000, ರಮ್ಯಾ ಎಸ್ ರಾವ್ 1000, ಭಾಗ್ಯ ಉಡುಪ 1000,
5,000. Savitri Putturaya 2,000. H. Sitaram 5,500. H.T. Rupa Radhakrishna 1,000. Sri Subramanya Sabha 5,000. Aru Kalpana Rao 5,000. Savitri B. Rao 3,000. Kanakavalli HKDA 2,000. Vasudha Vasant 1,000. Vishalakshi P. Rao 1,000. Sarla Rao 2,000. Purnima Nipannaya 500. Campo Mangaluru 25,000. P. Shobha Rao 1,500. Sheila Jayaprakash 1,000. Savitri Putturaya 500. Pankaja Ikar 500. Thank you. विजयलक्ष्मी भट्ट उळवाना ಪುತ್ತೂರಾಯ ಅವರು ಸಹಕರಿಸಬೇಕಾಗಿದೆ. ಶ್ರೀಮತಿ ವಿಜಯಲಕ್ಷ್ಮಿ ಉಳವಾನ ಹಾಗೂ ಶ್ರೀಮತಿ ಹೇಮಾ ದಿನೇಶ್ ಅವರಿಗೆ ಅಭಿನಂದನೆಗಳು. ತೀರ್ಪುಗಾರರಾದ ಶ್ರೀಮತಿಯರಾದ ಶೋಭಾ ಆರ್ ರಾವ್ ಹಾಗೂ ಶೋಭಾ ಜಗದೀಶ್ ಅವರು ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ಳುತ್ತೇನೆ. ನಡೆಸಿದೆ. ಎರಡನೇ ಬಹುಮಾನವನ್ನು ಇಬ್ಬರು ಹಂಚಿಕೊಂಡಿದ್ದಾರೆ. ಶ್ರೀಮತಿ ಸುಮಂಗಲ ಬಾಗ್ಲೋಡಿ ಇವರು ಶಂಖಪುಷ್ಪದ ಕಡಗು ಮಾಡಿದ್ದಾರೆ ಹಾಗೂ ಶ್ರೀಮತಿ ಶೋಭಾ ಪೇಜಾವರ್ ಕೇಸರಿ ಸ್ಟಾರ್ ಶ್ರೀಖಂಡ. ಪ್ರಥಮ ಬಹುಮಾನ ಯಾರಿಗೆ ಬಂದಿರಬಹುದು ಊಹಿಸಿ ನೋಡುವ. ಇಂದ್ರಲೋಕದಿಂದ ತಂದಿದ್ದಾರೆ ಶ್ರೀಚಿಂದಿಯನ್ನ. ಶ್ರೀಮತಿ ಭಾಗ್ಯ ಉಡುಪ.
ಇಂದಿನ ಸ್ಪರ್ಧೆಯ ಬಹುಮಾನಗಳನ್ನು ಪ್ರಾಯೋಜಿಸಿದವರು ಶ್ರೀಮತಿ ಶೋಭಾ ಆರ್ ರಾವ್ ಪಿ ಶೋಭಾ ರಾವ್ ಅವರು. ಬಹುಮಾನವನ್ನು ಪಡೆದಂತ ಎಲ್ಲ ಸ್ಪರ್ಧಾಳುಗಳಿಗೆ ಅಭಿನಂದನೆಗಳು ಹಾಗೂ ಭಾಗವಹಿಸಿದ ಎಲ್ಲರಿಗೂ ಕೂಡ ಅಭಿನಂದನೆಗಳು. ಎಲ್ಲ ಸ್ಪರ್ಧಾಳುಗಳು ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ಳುತ್ತೇನೆ. ಈಗಾಗಲೇ 4 ಬಹುಮಾನವನ್ನು ಪಡೆದಿದ್ದಾರೆ. ಉಳಿದಂತೆ ಶ್ರೀಮತಿ ರಾಧಾ ವಿಶಾಲಾ ಕೇಶವ್ ಭಟ್, ಶ್ರೀಮತಿ ಕಮಲಾ ರಾವ್, ಶ್ರೀಮತಿ ಹೇಮಾ ಸತೀಶ್ ಚಂದ್ರ, ಶ್ರೀಮತಿ ಸವಿತಾ ಐತಾಳ್, ಶ್ರೀಮತಿ ಅನನ್ಯ ವೆಂಕಟರಾಜ್, ಶ್ರೀಮತಿ ಪಂಕಜಾ ಐತಾಳ್, ಶ್ರೀಮತಿ ಗೀತಾ ಲಕ್ಷ್ಮೀ ರಾವ್, ಶ್ರೀಮತಿ ವನಿತಾ ಯಲ್ಲೂರ್, ಶ್ರೀಮತಿ ರಮಾಮಣಿ ಭಟ್, ಶ್ರೀಮತಿ ವಿಶಾಲಾಕ್ಷಿ ಪಿ ರಾವ್ ಹಾಗೂ ಶ್ರೀಮತಿ ಭಾರತಿ ಎಸ್ ಭಟ್. ಎಲ್ಲ ಸ್ಪರ್ಧಾಳುಗಳಿಗೆ ಅಧ್ಯಕ್ಷೆಯವರು ಕಿರು ಕಾಣಿಕೆಯನ್ನ ಕೊಟ್ಟು ಗೌರವಿಸ್ತಾ ಇದ್ದಾರೆ. ಆಗಮಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ತೀರ್ಪುಗಾರರು ಕೊನೆಯದಾಗಿ ಧನ್ಯವಾದಗಳು ಮಾಡಿ ಮೊದಲನೇ ಜೊತೆ ಕಾರ್ಯದರ್ಶಿ ಶ್ರೀಮತಿ ಸೀಮಾ ರಮೇಶ್ ಅವರು. ನಮಸ್ಕಾರಗಳು. ಕಾರ್ಯಕ್ರಮದ ಕೊನೆಗಾಗಿ ಫೋಟೋ ಥ್ಯಾಂಕ್ಸ್. ಪ್ರಾರ್ಥನೆಯನ್ನು ನೆರವೇರಿಸಿದ ಶ್ರೀಮತಿ ವಿಶಾಲಾ ಕೇಶವ್ ಭಟ್ ಅವರಿಗೆ ಧನ್ಯವಾದಗಳು. ನಮ್ಮ ಬಳಗದ ಸ್ಥಾಪಕ ಅಧ್ಯಕ್ಷರಾದ ಶ್ರೀಮತಿ ಸರಳಾ ರಾವ್ ಮತ್ತು ಕರ್ನಾಟಕ ಬ್ಯಾಂಕಿನ ರಿಟೈರ್ಡ್ ಚೀಫ್ ಮ್ಯಾನೇಜರ್ ಶ್ರೀಮತಿ ಪಿ ಶೋಭಾ ರವೀಂದ್ರ ರಾವ್ ಅವರ ಉಪಸ್ಥಿತಿ ಕಾರ್ಯಕ್ರಮಕ್ಕೆ ಬೆಳಕು ನೀಡಿ ಅವರಿಗೂ ಕೃತಜ್ಞತೆಗಳು. ತಮ್ಮ ಅದ್ಭುತ ನೃತ್ಯ ಪ್ರದರ್ಶನದ ಮೂಲಕ ನಮ್ಮೆಲ್ಲರನ್ನು ಮಂತ್ರಮುಗ್ಧಗೊಳಿಸಿ ಈ ವೇದಿಕೆಗೆ ಜೀವ ತುಂಬಿಸಿದ ಅದ್ಭುತ ಪ್ರತಿಭಾವಂತ ಕಲಾವಿದೆ ಕುಮಾರಿ DL ರಂಗೀರಾವ್ ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸಲು ನನಗೆ ನಿಜಕ್ಕೂ ಗೌರವವಾಗುತ್ತಿದೆ. ಕಲಾವಿದೆಯ ಪರಿಚಯ ಮಾಡಿದ ಶ್ರೀಮತಿ ಮಿತ್ರಾ ಎಸ್ ರಾವ್ ಅವರಿಗೂ ಧನ್ಯವಾದಗಳು. ಇಂದಿನ ಅಡುಗೆ ಸ್ಪರ್ಧೆಯಲ್ಲಿ ಭಾಗವಹಿಸಿದ ಎಲ್ಲರಿಗೂ ಧನ್ಯವಾದಗಳು. ಇಂದಿನ ಅಡುಗೆ ಸ್ಪರ್ಧೆಯ ತೀರ್ಪುಗಾರರಾದ ಶ್ರೀಮತಿ ಶೋಭಾ ಜಗದೀಶ್ ಮತ್ತು ಶ್ರೀಮತಿ ಶೋಭಾ ರಾವ್ ಅವರಿಗೆ ಧನ್ಯವಾದಗಳು. ಇಂದಿನ ಅಡುಗೆ ಸ್ಪರ್ಧೆಯ ವಿಜೇತರಿಗೆ ಬಹುಮಾನ ಪ್ರಾಯೋಜಿಸಿದವರು ಶ್ರೀಮತಿ ಶೋಭಾ ರವೀಂದ್ರ ರಾವ್ ಅವರಿಗೆ ತುಂಬ ಹೃದಯದ ಕೃತಜ್ಞತೆಗಳು. ಇಂದಿನ ಉಪಹಾರದ ಆತಿಥ್ಯದಿಂದ ಶ್ರೀಮತಿಯರಾದ ನಿರ್ಮಲಾ ಬಳ್ಳರಾಯ ಹಾಗೂ ಶಾರದಾ ಡಿ ರಾವ್ ಅವರಿಗೆ ಧನ್ಯವಾದಗಳು.